ನಮಸ್ಕಾರ. तू ही तो जन्नत मेरी, तू ही मेरा जुनू, तू ही तो मन्नत मेरी, तू ही रूह का सुकून, तू ही अखियों की ठंडक, तू ही दिल की है दस्तक। और कुछ ना जानू मैं, बस इतना ही जानू, तुझ में रब दिखता है यारा, मैं क्या करूं। तुझ में रब दिखता है यारा, मैं क्या करूं। सजदे सर झुकता है यारा, मैं क्या करूं। तुझ में रब दिखता है यारा, मैं क्या करूं। ये दूरी कैसी मजबूरी, मैंने नजरों से तुझे छू लिया। हो कभी तेरी खुशबू, कभी तेरी बातें, बिन मांगे ये जहां पा लिया। तू ही दिल की है रौनक, तू ही जन्मों की दौलत, और कुछ ना। Yes. Okay. Everybody wake up. You're waking up. Okay. ಗೇಮ್ ರೂಲ್ಸ್ ಇದೆ, ಗೇಮ್ ಕಷ್ಟ ಕಷ್ಟ ಕರ್ಕ ಒಟ್ಟು ಸಂಬಂಧಿತ ನಾವು ಹೆಚ್ಚು ಗೇಮ್ ಯೂಶುವಲಿ ಸ್ಟಾರ್ಟಿಂಗ್ ಕಿರಾಕ್ ಅರ್ಥ ಮಾಡಾಗ ನಮ್ಗೆ ಒಟ್ಲೋಗಿ ಫಂಕ್ಷನ್ ಹೋಗ್ತದ, ನಾವೆಲ್ಲ ಎಲ್ಲೂ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಒಳ್ಳೆ ಗೆಟಪ್ ಅಲ್ಲಿ ಪಂಕ ರೆಡಿಯಾಗಿ ಹೋಗ್ತೀವಿ. ರೆಡಿಯಾಗಿ ಹೋಗಿದ ಮೇಲೆ ನಮ್ಗೇನ್ ಅನ್ಸುತ್ತೆ, ಒಂದೊಂದು ಫೋಟೋ ಹೊಡ್ಕೋಬೇಕು ಅನ್ಸುತ್ತಲ್ವ. ಸೊ ಎಲ್ರಿಗೂ ನಾನು ಒಂದು ಫೋಟೋ ಹೊಡಿಸ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಅದೇ ಈ ಗೇಮಿನ ಮೇನ್ ಮೋಟೋ. ಲೇ 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 ಸೆಲ್ಫಿ ಲೇ ಲೇ. ಮಹೇಶ್ವರ್ ಅವರು ಅಂಡ್ ಟುವರ್ಡ್ಸ್ ಮೈ ಲೆಫ್ಟ್ ಮಿಸ್ ಸ್ನೇಹಾ ಸಾವಂತ್. ಮಹೇಶ್ವರ್ ಅಂಡ್ ಮಿಸ್ ಸ್ನೇಹಾ ಸಾವಂತ್ ಅವರಿಬ್ಬರು ಜನ ಇಲ್ಲಿ ಬಂದಿದ್ದಾರೆ, ಚೂರು ಜಾಗ ಮಾಡ್ಕೊಡಿ. ಗೇಮ್ ರೂಲ್ಸ್ ಸಿಂಪಲ್. 60 ಸೆಕೆಂಡ್ಸ್ ಟೈಮರ್. 3, 2, 1 ಅಂತ ಹೇಳಿದ ತಕ್ಷಣ ನಮ್ಮ ಡಿಜೆ ಅವರು ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾರೆ. ಇವರಿಬ್ಬರು ಜನ ಆಡಿಯನ್ಸ್ ಅಲ್ಲಿ ಹೋಗ್ತಾರೆ. ಆಡಿಯನ್ಸ್ ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ತಗೋತಾರೆ ಆಡಿಯನ್ಸ್ ಜೊತೆಗೆ. ಅಟ್ ದಿ ಎಂಡ್ ಆಫ್ 60 ಸೆಕೆಂಡ್ಸ್ ವಾಪಸ್ ಇಲ್ಲಿ ಬಂದು ನಿಂತ್ಕೋತಾರೆ. 60 ಸೆಕೆಂಡ್ಸ್ ಆಗಿದ ನಂತರ ನಾವು 1 by 1 ಅವರ ಸೆಲ್ಫೀಸ್ ಗಳನ್ನ ಕೌಂಟ್ ಮಾಡ್ತೀವಿ. ಯಾರು ಹೈಯೆಸ್ಟ್ ನಂಬರ್ ಆಫ್ ಫೋಟೋಸ್ ಅನ್ನ ತಗೊಂಡ್ ಬರ್ತಾರೆ, ದೇ ವಿಲ್ ಬಿ adjourned as the selfie king or the selfie queen. ಓಕೆ, ಸಿಂಪಲ್ ರೂಲ್ಸ್. ಆಡಿಯನ್ಸ್ ಅಲ್ಲಿ ಹೋಗ್ತಾರೆ, ಫೋಟೋಗಳನ್ನ ತಗೊಂಡ್ ಬರ್ತಾರೆ. 60 ಸೆಕೆಂಡ್ಸ್ ಆದ ನಂತರ ಯಾರು ಫೋಟೋ ಜಾಸ್ತಿ ಆಗಿರುತ್ತೆ ಸೆಲ್ಫಿ ಕಿಂಗ್ ಆಗ್ತಾರೆ, ಇಲ್ಲ ಸೆಲ್ಫಿ ಕ್ವೀನ್ ಆಗ್ತಾರೆ. ಇದರಲ್ಲಿ ಮೂರೇ ಒಬ್ಬರ ಜೊತೆಗೆ ನೀವು ಒಂದೇ ಫೋಟೋ ಹೊಡ್ಸ್ಕೋಬಹುದು. ಆಂಟಿ ಜೊತೆಗೆ ಒಂದು ಫೋಟೋ ತಕೊಂಡ್ರೆ ನೆಕ್ಸ್ಟ್ ಫೋಟೋ ಅವ್ರ ಜೊತೆ ಹೊಡ್ಸ್ಕೊಳ್ಳಿ, ಯಾರ ಜೊತೆ ಬೇಕಾದ್ರೆ ಹೊಡ್ಸ್ಕೊಳ್ಳಿ, ಬಟ್ ಅವ್ರಿನ್ನ ಇರಬಾರ್ದು. ನೆಕ್ಸ್ಟ್ ರೂಲ್, ಬ್ಲರ್ಡ್ ಫೋಟೋಸ್ ಇರಬಾರ್ದು. ಬ್ಲರ್ಡ್ ಫೋಟೋಸ್ ಉರ್ಚನ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಗ್ರೂಪ್ ಫೋಟೋ ಉರ್ಚನ. ಆಂಟಿ ಬರ್ಬರ್ ಕಾಣೋಗಿ ಫೋಟೋ, ಆಂಟಿ ಎಕ್ಲಿ ಉರ್ಕ ವಿತ್ ಯು, not that auntie as well. Okay, you got the rules? Everybody ready? Yes. DJ Adil ready? 60 seconds timer avalla samne DJ na. In 3, 2, 1, play the music. Come on. तुम्हें उठो, claps ಮಾಡ್ತಾರೆ. claps ತಡ್ತಾ ಅವರಿಗೆ ನೀವು ಸ್ವಲ್ಪ ಮೋಟಿವೇಟ್ ಮಾಡಬೇಕು. ಅವರು ನಿಮ್ಮ ಜೊತೆ ಬಂದು ಒಳ್ಳೆ ಫೋಟೋ ತಗೊಂಡು ನೀವು ವಾಪಸ್ ಬರ್ತಾರೆ. ನೋಡೋಣ ನಮ್ಮ ಹ್ಯಾಂಡ್ಸಮ್ ಗೈ ಸೆಲ್ಫಿ ಕಿಂಗ್ ಆಗ್ತಾರೋ, ನಮ್ಮ ಬ್ಯೂಟಿಫುಲ್ ಲೇಡಿ ಸೆಲ್ಫಿ ಕ್ವೀನ್ ಆಗ್ತಾರೋ ಅಂತ. Come on, audience, ಚಪ್ಪಾಳೆ ಬರಲಿ. Yes.
ಬೇಗ ಬೇಗ ಬರಬೇಕು, ವಾಪಸ್ ನಿಮ್ ಜಾಗಕ್ಕೆ ಬೇಗ ಬರಬೇಕು. ಎಸ್, ಸ್ನೇಹ ಅವರು ಮತ್ತೆ ಮಹೇಶ್ವರ್ ಅವರು ಆಡಿಯನ್ಸ್ ಅಲ್ಲಿ ಹೋಗ್ಬಿಟ್ಟು ಸೆಲ್ಫೀಸ್ ಗಳನ್ನ ತಗೊಂಡ್ ಬಂದಿದ್ದಾರೆ. ಒಬ್ಬೊಬ್ಬರದೇ ಸೆಲ್ಫೀಸ್ ಗಳನ್ನ ಕೌಂಟ್ ಮಾಡೋಣ. ಯಾರು ಹೈಯೆಸ್ಟ್ ನಂಬರ್ ಆಫ್ ಸೆಲ್ಫಿ ಇರುತ್ತೆ ಅವರ ವಿನ್ನರ್ ಆಗ್ತಾರೆ. ಮಹೇಶ್ವರ್ ಫಸ್ಟ್ ಫೋಟೋನ ಓಪನ್ ಮಾಡಿ ಕೊಡಿ ಅಂತ ಹೇಳೋದಕ್ಕಿಂತ ಮುಂಚೆ ಲೇಡೀಸ್ ಫಸ್ಟ್ ಅಪ್ಪ, ಲೇಡೀಸ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು. ತುಗಲ್ ಫಸ್ಟ್ ಸೆಲ್ಫಿ ಒಬ್ಬರ್ಕಂದಿ ವಿಲ್ಸಿ ಆಡಿಯನ್ಸ್ ನನ್ನ ಜೊತೆ ಕೌಂಟ್ ಮಾಡ್ಬೇಕಾಯ್ತಾ? 1 2 3 4 5 6 7 8 9 10 11 12 13 ಸೆಲ್ಫೀಸ್ ಸ್ನೇಹ ಅವರು ಆಡಿಯನ್ಸ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಸ್ಕೊಂಡಿದ್ದಾರೆ. 13 ಸೆಲ್ಫೀಸ್ 60 ಸೆಕೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ದಾರೆ. ನೋಡೋಣ ಈಗ ನಮ್ಮ ಹ್ಯಾಂಡ್ಸಮ್ ಹೀರೋ. ನಾನು ಆಡಿಯನ್ಸ್ ಅಲ್ಲಿ ಹೋಗಿ ಯಾರು ಬರ್ತೀರಾ ಅಂತ ಕೇಳಿದ ತಕ್ಷಣ ಫಸ್ಟ್ ಗೆ ನಿಂತ್ಕೊಂಡ್ಬಿಟ್ಟು ರೆಡಿ ಆಗ್ಬಿಟ್ಟ ಅಣ್ಣ. ನೋಡೋಣ ಎಷ್ಟು ಸೆಲ್ಫೀಸ್ ಗಳನ್ನ ತಗೊಂಡಿದ್ದಾರೆ. ಫಸ್ಟ್ ಫೋಟೋ ಇಸ್ ಇಟ್. ಓಕೆ, 1 ಬ್ರೈಟ್ನೆಸ್ ಫುಲ್ ಮಾಡ್ಕೊಡ್ತಾರೆ ಅವರು, ನನ್ನ ಫೋಟೋ ಕರೆಕ್ಟ್ ಆಗಿ ಬರಲಿ ಅಂತ. 1 2 3 4 5 6 7 8 9 10 11 12 13 ಇಲ್ಲ ಪಿಕ್ಚರ್ ಬಾಕಿ है तो सब ट्रेलर था. 13 14 15 16 17 18 19 20 21 22 23 24 25 25 ಸೆಲ್ಫಿಗಳನ್ನ ಕ್ಲಿಕ್ ಮಾಡಿಬಿಟ್ಟು ಇದೇನ್ ಐಸ್ ಬ್ರೇಕರ್ ರೌಂಡ್ ನಾವು ಮಾಡಿದ್ವಿ. ಲೇ 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 ಸೆಲ್ಫಿ ಲೇ. ಈ ಗೇಮಿನ ವಿನ್ನರ್ ಆಗ್ಬಿಟ್ಟು ನಿಮ್ ಹೆಸರು ಇನ್ನೊಂದ್ಸಲ ಹೇಳ್ಬೇಕು. ಮಹೇಶ್ವರ್ ಅವರು ಇವತ್ತಿನ ಸೆಲ್ಫಿ ಗೇಮಿನ ವಿನ್ನರ್. 3 2 1 ಮಹೇಶ್ವರ್ ಇಸ್ ಅ ಸೆಲ್ಫಿ. ಜೋರಾಗಿ ಮಹೇಶ್ವರ್ ಅವರ್ ಸೆಲ್ಫಿ. ಕರೆಕ್ಟ್. ಆಡಿಯನ್ಸ್ ಅಲ್ಲಿ ರಿಕ್ವೆಸ್ಟ್ ಇದೆ, ಯಾರ್ಯಾರ ನಂಬರ್ ಮಹೇಶ್ವರ್ ಅವ್ರ ನಂಬರ್ ನಿಮ್ಮ ಮೊಬೈಲ್ ಅಲ್ಲಿ ಇದೆ ಅಲ್ಲ, ಅವ್ರ ಮೊಬೈಲ್ ಕಾಂಟ್ಯಾಕ್ಟ್ ಓಪನ್ ಮಾಡಿ ಮಹೇಶ್ವರ್ ಅಂತ ಹೆಸರು ಅಳಿಸಿ ಸೆಲ್ಫಿ ಕಿಂಗ್ ಮಹೇಶ್ವರ್ ಅಂತ ಹೇಳ್ಬಿಟ್ಟು ರೀನೇಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಲ್ಫಿ ಗೇಮಿನ ಇನಿಷಿಯಲ್ ಒಂದು ಏನೋ ವಾರ್ಮ್ ಅಪ್ ಗೇಮ್ ಇರುತ್ತೆ, ಆ ಗೇಮಿನ ವಿನ್ನರ್ ಮಹೇಶ್ವರ್ ಆಗಿದ್ದಾರೆ. ನೀವು ಖಾಲಿ ಕೈಯಲ್ಲಿ ನಾವು ಬಿಡದೇ ಇಲ್ಲ. ನಿಮಗೋಸ್ಕರ ಒಂದು ಸ್ಪೆಷಲ್ ಪ್ರೈಸ್ ಬರ್ತಾ ಇದೆ. ರಿಕ್ವೆಸ್ಟ್ ಪ್ರೀತಿ ಮ್ಯಾಮ್ ನೀವು ನಮ್ಮ ವಿನ್ನರ್ ಆಗಿರುವಂತ ಮಹೇಶ್ವರ್ ಅವರಿಗೆ ಪ್ರೈಸ್ ಕೊಟ್ಟು ಕಳಿಸ್ಬೇಕು. ಹಾಗೆ ಅವರನ್ನ ಟಫ್ ಕಾಂಪಿಟೇಷನ್ ಕೊಟ್ಟು 13 ಸೆಲ್ಫಿ ತಕೊಂಡ್ರವ್ರು. ಅವ್ರು ಹೇಳ್ತಾ ಇದ್ರು ನನಗೆ, ಅಣ್ಣ ನಾನು ಕಾಲೇಜಲ್ಲಿ ತುಂಬಾನೇ ಸೆಲ್ಫಿ ತೆಗಿತೀನಿ, ಇಲ್ಲೂ ನಾನೇ ವಿನ್ನರ್ ಆಗ್ಬಿಟ್ರೆ ಪಾಪ ಮಹೇಶ್ವರ್ನಿಗೆ ಏನಾಗ್ಬೇಕು ಅಂತ ಹೇಳಿ ಓನ್ಲಿ 13 ಸೆಲ್ಫೀಸ್ ಅನ್ನ ತಕೊಂಡು ಟಫ್ ಕಾಂಪಿಟೇಷನ್ ಕೊಟ್ಟಿರುವಂತ ನಮ್ಮ ಸ್ನೇಹ ಅವರಿಗೂ ನಿಮ್ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಬರಬೇಕು ಅನ್ನೋ ರಿಕ್ವೆಸ್ಟ್. ಪ್ರೀತಿ ಮ್ಯಾಮ್ ಟು ಹ್ಯಾಂಡ್ ಓವರ್ ವಂಡರ್ಫುಲ್ ಪ್ರೈಸ್ ಟು ಅವರ್ ಸೆಲ್ಫಿ. ಎಷ್ಟು ಅವರು ವಾಪಸ್ ಅವ್ರ ಜಾಗಕ್ಕೆ ಕೂತ್ಕೋತಾರೆ. ಸೊ ಬಿಗ್ ಥ್ಯಾಂಕ್ ಯು ಟು ದಿಸ್ ಬೋತ್ ವಂಡರ್ಫುಲ್ ಮಹೇಶ್ವರ್ ಅಂಡ್ ಸ್ನೇಹದವರು. ಇನ್ನೊಮ್ಮೆ ಆಡಿಯನ್ಸ್ ವತಿಯಿಂದ ಚಪ್ಪಾಳೆ ಬರಬೇಕು. ಇದೇನು ಸ್ವಲ್ಪ ನಿಮ್ಗೆ ಒಂದು ಮೂಡಲ್ ತರಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದಾಗಿತ್ತು. and now एक्झॅक्ट टाइम झाला. पप्पा मम्मी येतात, तुम सगळ्यात मेडूको ವೇಟ್ करते असतात. ಅಪ್ಪ ಅಮ್ಮಂಗೆ ನಾವೆಲ್ಲರೂ ಸೇರಿ, ಅಪ್ಪ ಅಮ್ಮ ಅಜ್ಜಿಗೆ ಎಲ್ಲರೂ ಸೇರಿ ನಾವು ಸ್ವಾಗತ ಮಾಡೋಣ. ನಿಮ್ಮಲ್ಲಿ ಕೈಯಲ್ಲಿರೋ ಫ್ಲವರ್ಸ್ನ ಹೂಗಳನ್ನ ಅವ್ರ ಮೇಲೆ ಹಾಕಿ ಅವ್ರಿಗೆ ಸ್ವಾಗತ ಮಾಡೋಣ. ಸೀತಾರಾಮ್ ಅಂಕಲ್ ಆಮೇಲೆ ಆಂಟಿ ಇಲ್ಲಿ ಮಧ್ಯದಿಂದ ನಡ್ಕೊಂಡ್ ಬರ್ತಾ ಇರ್ತಾರೆ. ರಿಕ್ವೆಸ್ಟಿಂಗ್ ಆಲ್ ದ ಆಡಿಯನ್ಸ್ ಟು ಜಸ್ಟ್ ಸ್ಟ್ಯಾಂಡ್ ಅಪ್. ನಾವು ಅವ್ರ ಮೇಲೆ ಕುರ್ಸ್ತಾ ಅವ್ರನ್ನ ಸ್ಟೇಜ್ ಮೇಲೆ ಬರಮಾಡಿಸೋಣ. ಗಿವ್ ಇಟ್ ಅಪ್ ಫಾರ್ ಸೀತಾರಾಮ್ ಅಂಕಲ್ ಅಂಡ್ ರಾಜಶ್ರೀ ಅಂಡ್ ಆನಂದ ತುಂಬಲಿ ಸುಮಿರಾ ಸಂತ ಸದಾ ಆನಂದ ತುಂಬಲಿ ಸುದಿನ ಆಯುರಾರೋಗ್ಯ ಭಾಗ್ಯಗಳು ನಿನಗಾಗಿರಲಿ ಅನುದಿನ. ಶುಭಾಶಯ ಹಾರ್ದಿಕ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ. ಸಂತ ಸದಾ ಜೀವನ ಜೇನಾಗಲಿ ಕನಸುಗಳು स्टार्ट करते असतात.
सीताराम अंकल अँड राजश्री आंटी. प्लीज ऑडियन्स एक रिक्वेस्ट आसा, तुम्ही चप्पाळे मारच्या खंय उलास करना नाका कित्याक म्हळ्यार आमी हे आज अद्भुत एक कार्यक्रम आयिल्ले आसात टू सेलिब्रेट अंकल 75th बर्थडे. सो इट्स अ ग्रेट माइलस्टोन. आमी ऑडियन्स जावंक ना तांकां आमगे चप्पाळेच तांकां सपोर्ट. सो बिग सपोर्ट, बिग चप्पाळे येते उडका फॉर दिस ब्युटिफुल फॅमिली. आता मी दिया लायचे चरणे. सीताराम अंकल आले वंडरफुल 75 इयर्स आणि 75 इयर्स ते जो यादे तांगे एक्सपीरियन्सेस घेवंक ना मुखार आयिल्ले आसात आजपर्यंत. आता तुमगे मुखार एक स्पेशल बळे बॉय सीताराम अंकल. सो ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಸ್ಕ್ರೀನ್ ಮೇಲೆ ಇರಬೇಕು. ಹಾಗೆ ಪ್ರತಿಯೊಂದು ವಿಡಿಯೋ ಕ್ಲಿಪ್ ಪ್ಲೇ ಆಗ್ತಾ ಇದ್ದಾಗ ನೀವು ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಸೀತಾರಾಮ್ ಅಂಕಲ್ ಸ್ಮೈಲ್. ಅವ್ರು ನೋಡಿ ಅದ್ರ ಜೊತೆಗೆ ಅವರು ಹಿಂಗೆ ರಿಲೇಟ್ ಮಾಡ್ತಾರೆ ಅಂತ. ಮೋಸ್ಟ್ ಡೆಫಿನೆಟ್ಲಿ ಬಂದು ಕೂತ್ಕೊಳ್ಳಿ ನೋಡೋದಕ್ಕೆ. ನಾವೆಲ್ಲರೂ ಸೇರಿ ಆ ವಂಡರ್ಫುಲ್ ಮೆಮರಿ ಲೇನಿಗೆ ಇನ್ನೊಮ್ಮೆ ಹೋಗೋಣ. मयूरांसाठी आज आमगेल पप्पा श्री सीताराम गांवकर आले 75th वाढदिवसाक येल तुमकां सगळ्याक आमगेल नमस्कार. पप्पाल जन्म 1949 आज दिवस 8 डिसेंबराक जाल्ले. हे 75 वर्षाचे जीवन तेमगेले एकदम सुंदर, परिश्रम, सेवाभाव आणि सगळ्याक उदाहरण दिले आसा. तेमगेल जीवनाचे प्रत्येक स्टेप आमकां मार्गदर्शन आसा. आज तेमगेले 75 वर्ष. सो अनेक बनतात ಒಟ್ಲೋಗकडच्याನ ಆಡಿಯನ್ಸ್ कडच्याನ ಒಟ್ಲೋಗकडच्याನ ವಿಶಿಂಗ್ ದಿಸ್ ಗ್ರೇಟ್ ಮ್ಯಾನ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಜೋರ್ದಾರ್ ತಾಳಿಯನ್ನು ಮಾಡ್ತೀವಿ. And now we are back to the AV. Okay. पप्पाल जन्म 1949 आज दिवस 8 डिसेंबराक जाल्ले. हे 75 वर्षाचे जीवन तेमगेले एकदम सुंदर, परिश्रम, सेवा. तेमी टायमाक वेळ पडो कितलेच न्ही तेका खूब रेस्पेक्ट दिल्लो आसा. जो मनीस टायमाक इम्पॉर्टन्स दिता तेमगेल हे अद्भुत जीवन सगळ्याक एक मॉडेल जावन उरता. पप्पाने
बालपण खूप इनोसेंट आणि मेमोरेबल आशिल्ले. तेमकां भायर खेळचे आणि स्टोरी बुक्स वाचचे खूप आवडत आशिल्ले. लगोरी, कंडा मुच्छाले, गिल्ली दांडू आणि असले सगळे गेम्स खेळून हेमगेले हॅपी चाइल्डहुड जाल्ले. पुण्यकोटी गायिल्ले स्टोरी हेमगेले ऑल टाइम फेवरेट आसा. आज बी तेमी पोराक ते स्टोरी सांगतात आणि तेमकां इमोशनल करतात. हे पिक्चर पळोवन तुमकां बी तुमगेलें बाल्यपण याद येते असा उरतात न्ही हेमगेले आवडीचे. रिसेंटली हेमगेले स्कूलचे रियुनियन जाले आणि इतले वर्सां नंतर सगळ्याक मेळून येवन खूप आनंद जालो तेमकां. पप्पा आमगेले BCom ग्रॅज्युएट आणि पप्पाले कॉलेज स्टडीज गोगटे कॉलेज ऑफ कॉमर्स बेळगावां जाल्ले. 1977 मे 20 पप्पाले जीवनात तेमगेले सोलमेट अर्धांगिनी म्हणल्यार आमगेले मम्मी इली आणि पप्पाले जीवनाचे एक नवीन दिशा आरंभ जाले. मम्मीले शांत स्वभाव आणि सहयोग पप्पाक सदा साथ दिला. तेमी दोघी एक दुसऱ्याक समजतात, सपोर्ट करतात आणि जीवनाचे सगळे सुख दुःख शेअर करून आरामदायक जीवन चलतात. पप्पाक आमगेले 2 पोरां, कीर्ती गोपा मगा मनोज आणि आरती गोपळे मगडू प्रीती. आज बी पप्पा आमगेले एक स्ट्रिक्ट फादर जाय नासतना आज बरा फ्रेंडली रावून आमगेले जीवनाचे मार्गदर्शन दिल्ले आसा. तेमगेले हे आदर्श भरीत जीवन आणि मॉरल सपोर्टच्यान आमगे जीवन सुखात चलिल्ले आसा. सगळ्याले आवय बापाक तेमगेले पोराले लग्न करचे एक योग उरता. पण आमगेले पप्पाक तेमगेले पोरा बरोबर तेमगेले भावाले लग्न करून घेवन त्या जोडीक आशीर्वाद दिल आसा. भावाले लग्न जात असताना पप्पा बी ल्हान आशिल्ले. त्या टायमाक तेमगेले भावाक आशीर्वाद आणि मार्गदर्शन दिवन तेमगेले जीवनाक एक नवीन दिशा दिलात. हे वेडिंग मोमेंट्स आमच्या सगळ्याला एक अद्भुत याद जावन आसा. 2002 का पप्पा मम्मीले लग्न जावन 25 इयर्स जाल्ले. हेमगेले 25 इयर्सचे लग्ना उत्सव आम्ही सगळे कुटुंब एक कडेन जावन सेलिब्रेट केले. अशी एक संदर्भात सगळ्याक एक कडेन आपोवन तेमकां आशीर्वाद दिले हेमकां आमगेले कोटी प्रणाम. हे उत्सव खूप आनंददायक आणि यादगार आसा आमकां सगळ्यांक. आणि थंडी पप्पा तेमगेले फेवरेट आजोबा आसात आणि आजोबाक बी पोरा म्हणल्यार जाले. तेमगेले बॉन्डिंग एकदम स्पेशल आसा. पोरा गावा गेलतना तेमगेले आवडीचे खावचे हाडचे, तेमचे बरा खेळचे, बिचाक खोलचे हे सगळे खूप मजा दिता आजोबाक. आजोबा तेमगेले बर्थडेक ऑलमोस्ट एव्हरी इयर बँगलोर येवन तेमकां आशीर्वाद दितात. हे आमगेले कंप्लीट फॅमिली पिक्चर ॲज ऑफ नाव. हियर वी कॅन सी पप्पा विथ हिज किड्स, ब्रदर्स अँड देअर रेस्पेक्टिव्ह फॅमिली. ನಮ್ಮ ತಂದೆ ಶ್ರೀ ಸೀತಾರಾಮ್ ಗಾಂವ್ಕರ್ ಅವರು 1972 ನಿಂದ 2007 ವರೆಗೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸಿದ್ದರು. ಧಾರವಾಡ, ಹೊನ್ನಾವರ, ಕುಮಟಾ, ಶಿವಮೊಗ್ಗ ಇತ್ಯಾದಿ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸಿ ಬೆಂಗಳೂರಿನಿಂದ ರಿಟೈರ್ಮೆಂಟ್ ಹೊಂದಿದರು. ಈ ಚಿತ್ರದಲ್ಲಿ ನಾವು ನಮ್ಮ ತಂದೆಯ ಬೇರೆ ಬೇರೆ ಊರಿನಲ್ಲಿ ಜೊತೆಗಿದ್ದ ಸಹೋದ್ಯೋಗಿಗಳನ್ನು ನೋಡುತ್ತಿದ್ದೇವೆ. ಇವರೆಲ್ಲರೂ ಇಷ್ಟು ವರ್ಷವಾದರೂ ಇಂದಿಗೂ ಸಂಪರ್ಕದಲ್ಲಿದ್ದಾರೆ ಮತ್ತು ಈ ದಿನ ಇಲ್ಲಿಯೂ ಉಪಸ್ಥಿತರಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು. पप्पाक फॅमिली बरोबर ट्रॅव्हल करचे खूप आवडटा आणि लहानपणीच्यान पप्पा मम्मी बरा टुरिस्ट होली प्लेसेस विजिट केलात. हांगा आमी पप्पाले थोडे इतले प्लेसेस विजिट केल्ले मेमोरीज पयले ते आसात.
आमगेले गावची परब होली. एव्हरी इयर हेमी गावात सगळ्या बरा खुशीत रंग घाण घेऊन सेलिब्रेट करतात. गणपती पंडितचे फोटो पडले असतात. एकदम होडकर करतात. ಪಪ್ಪ ಆಮೇಲೆ ಎವ್ರಿ ಇಯರ್ ಗಾಡಿ ಪೂಜಾ खूब ಶ್ರದ್ಧಾಚರಣೆ करतात. ಇವರು ಶಿವಮೊಗ್ಗ ಕ್ವಾರ್ಟರ್ಸ್ ನಲ್ಲಿ ಇದ್ದಾಗ ಡಿಪಾರ್ಟ್ಮೆಂಟಿನ ಗಾಡಿಗಳಿಗೂ ಇವರೇ ಪೂಜೆ ಮಾಡುತ್ತಿದ್ದರು. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ದೇಹದೊಂದಿಗೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರು ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಅವರು ತಮ್ಮ ಹೆಚ್ಚಿನ ಸಮಯವನ್ನು ಕೂಡ ಅನೇಕ ಸಾಮಾಜಿಕ, ಧಾರ್ಮಿಕ ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಈ ಕೊಡುಗೆಗೆ ಹಲವಾರು प्रशस्तीಗಳು ಕೂಡ. त्यातूचे एक युनिक हॉबी करन्सी नोटचे नंबर्स डेट ऑफ बर्थ मॅच करून कलेक्ट करचे आणि तेमतेमगेले ओकेशनाक हे नोट गिफ्ट करचे. तशी एक पटी लकीली पप्पाले भावाक तेमगेले बर्थडे आशिले नोट मेळ्ळे. पप्पा हे तुमगेले 75 इयर्स लाईफ जर्नीचे प्रेझेंटेशन करचे आमकां खूप एक्साइटमेंट आशिल्ले आणि आम्ही खूप एन्जॉय पण केले हे. थँक्यू पप्पा फॉर ಎಲ್ಲರಿಗೂ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಪಪ್ಪ ಫಾರ್ ಎವ್ರಿಥಿಂಗ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆಲ್ಲರನ್ನು ನೋಡಿ ತುಂಬ संतोष पಟ್ಟಿದ್ದೀನಿ. आता आमगेले बरा पप्पा फ्रेंड्स बी येयला तर हांव मागेले पप्पा बरं शेअर केल्ले. पप्पा म्हाका हांव पप्पा बरं आशिल्ले आनी पप्पा बरं कितले एक्सपिरियन्स आसा तेजे हांव शेअर करच्याक म्हाका इश्ट पडटा. ದೇವಸ್ಥಾನಕ್ಕೆ ಹೋಗಲೆ ನನಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ಅಕಸ್ಮಾತ್ ನಾನೇನೋ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಾನು ಇಂಥವ್ರು ತಂದೆ ನಾವೇ ಸೀತಾರಾಮಾಚಾರೋ ಗಾಂವ್ಕರ್ ಮಗ ಅಂತ ಹೇಳ್ತಿದ್ದಂಗೆ ನನಗೆ ಎದುರುಗಡೆಯಿಂದ ಬರುವ ರೆಸ್ಪಾನ್ಸ್ ಮಾತ್ರ ಅದ್ಭುತವಾಗಿರುತ್ತೆ. ನನಗೆ ಕೆಲವರಂತೂ ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಯೋಗಕ್ಷೇಮ ಕೇಂದ್ರದಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಇದನ್ನು ನೋಡ್ತಿದ್ದಂಗೆ ನನಗೆ ಅನ್ಸುತ್ತೆ ಇಷ್ಟೆಲ್ಲ ಗೌರವಕ್ಕೆ ನಾನು ಅರ್ಹನ ಅಂತೇಳಿ. ಯಾಕಂದ್ರೆ ನಾನು ಯಾವುದೇ ವ್ಯಕ್ತಿನ ನೋಡ್ತಿದ್ದಂಗೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಲ್ಲ. ಫಸ್ಟ್ ಅವ್ರನ್ನ ನಮ್ಮ ತಂದೆ ಜೊತೆ ಕಂಪೇರ್ ಮಾಡ್ತೀನಿ. ಅಕಸ್ಮಾತ್ ಅವ್ರು ನಮ್ಮ ತಂದೆಯನ್ನ ಒಂದು 50% ಓದ್ತಾರೆ ಅಂತ ಅನಿಸಿದ್ರೆ ಅವ್ರ ಜೊತೆ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡೋಣ ಅನಿಸ್ತದೆ ನನಗೆ. ಇದು ಆ ವ್ಯಕ್ತಿಯ ಮೇಲೆ ಅಗೌರವದಿಂದ ಹೇಳ್ತಿರೋ ಮಾತಲ್ಲ. ಯಾಕಂದ್ರೆ ನಾನು ಜೀವನ ಪೂರ್ತಿ ನೋಡ್ಕೊಂಡ್ ಬಂದಿರೋದು ನಮ್ಮ ತಂದೆಯವರು. ಯಾಕಂದ್ರೆ ಅವರು ಮನೆಯಲ್ಲಿ ನಡ್ಕೊಳ್ಳೋ ರೀತಿ, ಅವರು ಬಂಧು ಬಾಂಧವರು ಇರುವ ರೀತಿ, ಹೆಚ್ಚಾಗಿ ನಮ್ಮ ಅವರ ಒಡ ಹುಟ್ಟಿನ ಅವ್ರ ತಮ್ಮಂದ್ರ ಜೊತೆ ಇರೋ ರೀತಿ ನೋಡಿ ಒಬ್ಬ ಸಮಾಜಕ್ಕೆ ಬೇಕಾಗಿರೋ ವ್ಯಕ್ತಿ ಅಂದ್ರೆ ಇದೇ ರೀತಿ ಇರಬೇಕು ಅನ್ನೋದು ನನ್ನದು ಭಾವನೆ ಅಷ್ಟೇ. ನನಗೆ ಇನ್ನೂ ನೆನಪಿದೆ, ನಾನು ಚಿಕ್ಕವನಿದ್ದಾಗ ಅಜ್ಜಿ ಮನೆಗೆ ಬರ್ತಿದ್ದೆ ಮೇ ಡೇಸಲ್ಲಿ, ಮೇ ಸಮರ್ ಡೇಸ್. ಅವಾಗ ಅಜ್ಜಿ ಒಂದು ಮಾತು ಹೇಳ್ತಿದ್ರು ನಮ್ಮ ತಂದೆ ಬಗ್ಗೆ, ಧರ್ಮರಾಜ್ ಮಾಗೆಲ್ ಚಡವ, ಧರ್ಮರಾಜ್ ಅಂತರ ನನ್ನ ಮಗ ಅಂತ. ಅವಾಗ ನಾನು ಏನಂದ್ಕೊಂತಿದ್ದೆ, ಇವರು ಅಣ್ಣ ತಮ್ಮಂದಿರ ಜನ ಅಲ್ವಾ, ಮಹಾಭಾರತ ನೋಡ್ಕೊಂಡು ಕೇಳ್ಕೊಂಡು ಮೇ ಬಿ ಇವರೇ ದೊಡ್ಡವ್ರು ಇದ್ದಾರೆ, ಅದಕ್ಕೆ ನಾನು ಈ ರೀತಿ ಹೇಳ್ತಾ ಅನ್ಕೊಂಡೆ. ಆಮೇಲೆ ಅರ್ಥ ಆಯ್ತು ಇವರು ಅವ್ರ ತಮ್ಮಂದಿರ ಜೊತೆ ಇರೋ ಬಾಂಡಿಂಗು. ನಾನು ಏನೇ ಈಗ ನನ್ನ ಕಾಕನ ಬಗ್ಗೆ ನಾನು ಯಾವತ್ತರ ಏನಾದ್ರು ಕಂಪ್ಲೇಂಟ್ ತೊಗೊಂಡ್ರೆ ಅದಕ್ಕೆ ಅವ್ರು ಯಾವತ್ತು ಎಂಟರ್ಟೈನ್ ಮಾಡಿದವ್ರಲ್ಲ, ಅದು ಬಿಟ್ಟು ನನಗೆ ಬೈಯೋರಷ್ಟೇ, ಅಷ್ಟವ್ರದ್ದು ಬಾಂಡಿಂಗ್ ಇದೆ. ಅದನ್ನೆಲ್ಲ ನೋಡ್ದಂಗೆ ಅನಿಸ್ತು ನನಗೆ, ಇವರು ಆ್ಯಕ್ಚುಲಿ ಧರ್ಮರಾಜ್ ಥರ ಬಾಳನೆ ಮಾಡಿದ್ದಾರೆ ಅಂತೇಳಿ. ನಾನು ತುಂಬ ಸಲ ಅನ್ಕೊಂತೀನಿ ಇವ್ರದ್ದೊಂದು ಕೆಲವೊಂದು ಗುಣಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಬಟ್ ಇವತ್ತಿನವರೆಗೂ ಆಗಲಿಲ್ಲ. ನಿಜ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ತಂದೆ ಎಕ್ಸ್ಪೆಕ್ಟೇಷನ್ ಥರ ಇನ್ನೂ ನಾನು ಬೆಳೆದಿಲ್ಲ. ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನನ್ನ ತಂಗಿ ಸ್ವಲ್ಪ ಅದನ್ನ ಪೂರ್ತಿ ಮಾಡಿದ್ದು ಅನಿಸುತ್ತೆ. ನಮ್ಮ ತಂದೆಗೆ 2 ಮಕ್ಕಳು ನಾವು.
ಕೀರ್ತಿಗೊಬ್ಬ ಮಗ ನಾನು, ಆರ್ತಿಗೊಬ್ಬ ಮಗಳು. ಬಟ್ ಆರ್ತಿ ಜೊತೆ ಕೀರ್ತಿನ ಅವಳೇ ತಂದು ಕೊಡ್ತು ಅನ್ಸುತ್ತೆ. ಥ್ಯಾಂಕ್ ಯು ಪ್ರೀತಿ. ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ತಂದೆ ನಮ್ಮ ಜೊತೆ ಇನ್ನೂ ತುಂಬ ವರ್ಷ ನಮ್ಮ ಜೊತೆ ಆರೋಗ್ಯವಂತರಾಗಿ ಇರಲಿ ಅಂತ ಬೇಡ್ಕೊಂತೀವಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದ. आवडून सांगला डिट्टो असा पप्पाने जो लेवल असा आमकां खंय कंपॅरिझन कळूंक शकना आनी आज जो इतलो गेल्लो आसा न्ही तें कळटा. हांवें सांगिल्लें, ನಾನು ಹೇಳಿದೆ ಕನ್ನಡದಲ್ಲಿ ಹೇಳ್ತೀನಿ, 10:30 ಶಾರ್ಪ್ ನಾವು ನೀವು ಬರಬೇಕು, 11 o'clock ಶಾರ್ಪ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಈಗ ನಾವು ಒಪಿನಿಯನ್ ಶೇರ್ ಮಾಡ್ತಾ ಅಪ್ಪನ ಬಗ್ಗೆ ಒಪಿನಿಯನ್ ಶೇರ್ ಮಾಡ್ತೀವಿ. ಒಬ್ಬರು ಲೈಕ್ 1 by 1 ಫ್ಯಾಮಿಲಿ ಮೆಂಬರ್ಸ್ ಮಾಡ್ತೀವಿ, ಆಮೇಲೆ ಫ್ರೆಂಡ್ಸ್ ಶೇರ್ ಮಾಡ್ತಾರೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಚಿಕ್ಕ ಮಕ್ಕಳು ಇದಾರಲ್ವಾ, ಸ್ವಲ್ಪ ಒಂದು ಕ್ವಿಸ್ ಕ್ವಶನ್ಸ್ ಕೂಡ ಹಾಕ್ತೀವಿ. ಸೊ ಇಂಟ್ರಾಕ್ಟಿವ್ ಇರಲಿ ಅಂತ ಅಂದ್ಬಿಟ್ಟು ಮಕ್ಕಳು ಬೋರ್ ಆಗಬಾರ್ದು. ಸ್ಪೀಚ್ ಅಂತಂದ್ರೆ ಅವ್ರು ಸ್ಕೂಲ್ ಡೇಸ್ ಅಂತ ಬೋರ್ ಆಗ್ತಿರ್ತಾರಲ್ವಾ, ಆ ಥರ. ಸೊ ಫಸ್ಟ್ ಕ್ವಶನ್ ನಾನು ಫ್ಯಾಮಿಲಿ ರಿಲೇಟೆಡ್ ಕೇಳ್ತೀನಿ. ಯಾರಿಗೆ ಗೊತ್ತು ಆನ್ಸರ್ ಅವರು ಕೈ ಮೇಲ್ ಮಾಡ್ಬೋದು. ಮಯೂರವ್ರ ಮೇಲದಲ್ಲಿ ಕೇಳ್ತೀನಿ. 8th December 1949 ಪಪ್ಪಾಸ್ ಬರ್ಡೇ. ಸೊ ಎವ್ರಿವನ್ ನೋಸ್ ದಟ್, ಎಲ್ಲರಿಗೂ ಗೊತ್ತದು. 8 December 1949 ಪಪ್ಪಾಲ್ ಬರ್ಡೇ. ಸೊ म्हाका विचारूंक जाय हे डे खंयचे आशिल्ले, ಯಾವ ದಿನ ಅದು ಇತ್ತು ಅಂತ ಅಂದ್ಬಿಟ್ಟು. ಯಾರಿಗೆ ಗೊತ್ತು ಅವರು ಹೇಳ್ಬಾರ್ದು, ಬರೀ ಕೈ ಎತ್ತಬೇಕು. ಡೇ ಆಫ್ ದ ವೀಕ್. ಡೇ ವಿಚ್ ಡೇ ಆಫ್ ದ ವೀಕ್? ಸೋಮವಾರ, ಮಂಗಳವಾರ, ಆ ತರ. ಎಸ್, ಡೇ ಆಫ್ ದ ವೀಕ್. ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ. ವಿಚ್ ವಾಸ್ ದಿ ಡೇ ಆಫ್ ದಿ ವೀಕ್ ಸರ್? ಫ್ರೈಡೇ ಅಲ್ಲ, ರಾಂಗ್ ಆನ್ಸರ್. ಸಾರಿ ಅಂಕಲ್. ಕೈ ಎತ್ತಿ. ಸ್ಯಾಟರ್ಡೇ ಹೇಳಿದ್ರ ಯಾರು? ಅಲ್ಲ, ಸ್ಯಾಟರ್ಡೇ ಅಲ್ಲ. ನೋಡಿ, ಫ್ರೈಡೇ ಹೋಯ್ತು, ಸ್ಯಾಟರ್ಡೇ ಹೋಯ್ತು, ಇನ್ನು 5 ದಿನ ಉಳಿತು. ಕರೆಕ್ಟ್ ಆಗಿ ನೋಡಿ. ಥರ್ಸ್ಡೇನಾ? ಥರ್ಸ್ಡೇ ರೈಟ್ ಆನ್ಸರ್. ಥರ್ಸ್ಡೇ ಸರ್. ನೀವು ಇನ್ನೂ ಬಿಡಲ್ಲ, ಮುಂದೆ ಬರ್ಬೇಕು ನೀವು. ಅವ್ರಿಗೊಂದು ಸ್ಪೆಷಲ್ ಪ್ರೈಸ್ ಕೂಡ ಸಿಗ್ತಾ ಇದೆ. ಪ್ರೀತಿ ಮೇಡಮ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಪ್ರೈಸ್ ಸಿಗ್ತಾ ಇದೆ. 8/12/1949 ಹೊಸ ಅವರಿಗೆ ಇಬ್ರು ಜನರಿಗೆ ಆಯ್ತು, ಪ್ರೀತಿ ಮ್ಯಾಮಿಗೂ ಆಯ್ತು, ಮನೋಜ್ ಸರ್ ಅವರಿಗೂ ಆಯ್ತು. ಅವರ ಅಪ್ಪ ಅಮ್ಮಂಗೆ ಪ್ಲಸ್ ಅವ್ರ ಅಜ್ಜಿ ಕಂಡ್ರೆ ತುಂಬಾ ಗೌರವ. ಇನ್ನು ಅವರು ಅಂದ್ರೆ ಅವರ ಟೈಮ್ ಸೆನ್ಸು, ಅವ್ರು ಕೊಟ್ಟಿದ್ದವರಿಗೆ ಡಿಸಿಪ್ಲಿನ್ಸು, ಅವ್ರು ಕೊಟ್ಟಿದ್ದ ಟೀಚಿಂಗ್ಸ್ ಬಗ್ಗೆ, ಅದ್ರ ಬಗ್ಗೆನೇ ಪ್ರೀಚ್ ಮಾಡ್ಕೊಂಡು ಅದ್ರ ಬಗ್ಗೆ ತಗೊಂಡು ನಮ್ಮ ಲೈಫ್ ಹೆಂಗ್ ಚೇಂಜ್ ಆಯ್ತು, ನಾವು ಹೆಂಗೆ ಅದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ವಿ, ಅದರಿಂದ ನಮ್ಗೆ ಎಷ್ಟು ತುಂಬಾ ಯೂಸ್ ಆಗಿದೆ ಅಂತ ಹೇಳ್ಕೊಂಡು ಆ ಒಂದು ಭಕ್ತಿ ಭಾವನೆಯಿಂದ ನಮ್ಮ ಮನೋಜ್ ಸರ್ ಅವರು ನಿಮ್ಮ ಮುಂದೆ ಅವರ ಫೀಲಿಂಗ್ಸ್ ಅನ್ನ ವ್ಯಕ್ತ ಮಾಡಿದ್ರಲ್ಲ, ಅದು ಆ ಒಂದು ಅಪ್ಪ ಮತ್ತೆ ಮಗನ ಮಧ್ಯೆ ಇರೋ ಒಳ್ಳೆ ಬಾಂಡಿಂಗ್ ಅದಕ್ಕೆ ಒಂದು ವಂಡರ್ಫುಲ್ ಎಕ್ಸಾಂಪಲ್. ಸೊ ಬ್ಯೂಟಿಫುಲ್ ಆಗಿರೋ ಅವ್ರ ಫೀಲಿಂಗ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಮನೋಜ್ ಅವರು. ಈಗ ಮಗ ಬಂದು ಅವರ ಫೀಲಿಂಗ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಅವರ ಮನೆಯವರು, ನಮ್ಮ ಸೀತಾರಾಮ್ ಅಂಕಲ್ ಅವರ ಮನೆಯವರು, ಜಯಶ್ರೀ ಆಂಟಿ ಅವರು, ರಾಜಶ್ರೀ ಆಂಟಿ ಅವರು, ಅವ್ರ ಜೊತೆಗೆ ಕಳೆದಿದ್ದ ಕ್ಷಣಗಳನ್ನ ಮತ್ತೆ ಏನು ಒಳ್ಳೆ ಎಕ್ಸ್ಪೀರಿಯನ್ಸ್ ಗಳನ್ನ ಅವ್ರು ವಾಟ್ ಶಿ ಫೀಲ್ಸ್ ಅದು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಸೊ ಅವರಿಗೂ ನಾವು ಒಂದು ಒಳ್ಳೆ ಅವಕಾಶ ಮಾಡ್ಕೊಳ್ಳೋಣ. ವಂಡರ್ಫುಲ್ ಚಪ್ಪಳದೊಂದಿಗೆ ನಾವು ಬರಮಾಡಿಸ್ಕೊಳ್ಳೋಣ ರಾಜಶ್ರೀ ಆಂಟಿ ಅವರಿಗೆ. नमस्कार. आज एक फंक्शन आहे, म्हणून म्हाका खूप आनंद जालो. आनी मागीर आईक हांव शिद्दर, पण मागीर 20 वर्सां लग्न जालें. पण हेमपूर हांव 47 years जालें. आनी आज आमी इतले एकदम बरे करून आसात. आनी आज आमी बरे करून आसात. आनी आमगेले हेम करपाक आमी सटाट गांवां वचून येयले, पण लास्ट बेंगळूर रिटायर जावन गांवां येवन आसात. आनी हांव थिंग हांव कितें चली शिकल, पण हांगा हांव एकदम व्हडसूं. आनी हेमगेले भाव कशें हेमकां बापा म्हण कशें वागता तशेंच म्हाका आवय म्हण वागता. आनीक हेम बरोबर हांव खूब एका तेका फील घेवन आनी हेमगेर टायमा बद्दल खूब महत्व दिता. जशें 9 घंटा वयता म्हळ्यार 9 घंटाकच सुट्टा, तशें 1 घंटा येता म्हळ्यार 1 घंटा येता. आनी खूब हें हेका रिटायर बी खूब हें करता आशिल्लें, पण रिटायर जाले नंतर खूब जास्ती टायमा हें काम खूब करतात. सोशल हें करतात, सगळें समाज हें करतात.
ट्रस्टाचें काम करता सगळें काम करता. तशें हेमगेर टायमा बद्दल महत्व दिवन आनी कशें हेमगेर भावा बरोबर सगळें बरें करून आसात. तशेंच आमगेर खर अशीच वागवा तुमगेर आशिर्वादान हेमगेर बरें हे जावं आशीर्वाद करता. ಮಮ್ಮಿ एकदम ಶಾಂತ ಫಾರೆವರ್ ಅಪ್ಪನ ಜೊತೆ ಸಪೋರ್ಟ್ ಮಾಡಿಕೊಂಡು ಅವರ ಏನೇ ಇರಲಿ ಅವರಿಬ್ರು ಹೊಂದ್ಕೊಂಡು ತುಂಬಾನೇ ಸಪೋರ್ಟ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು मम्मी. सो नेक्स्ट हांव बी थोडे कितें उलोवजामून केला. हांव उलोवजामून समजून गेलतना पप्पा बद्दल उलयत जाल्यार खूब आसा. तो शॉर्ट एंड स्वीट उलयता. कोंकणी आनी कन्नड मिक्स करून सांगतले. अशें सगळ्यांक म्हणटात सगळे चेडवाक बाप्पा म्हणल्यार खूब हे उरता. म्हणल्यार मम्मी पक्षा आई पक्षा पप्पाचेर खूब लव उरता. म्हाका पप्पाचेर इतलें हे कित्याक म्हणल्यार तुमी सगळे इतले रेस्पेक्ट दितात न्ही तें पळोवन गेलोच म्हाका एकदम हांव सरप्रायज जाता. आनी आज आमी सगळे आमकां लकी म्हण समजून घेवंक जाय. कित्याक म्हणल्यार पप्पा 75th बर्थडेक पप्पा बरा तेमगेर आई मागीर आजी आज हांगा उपस्थित आसात. रियली आमी खूब लकी आसात की आमगेर आजी आमचे घरा म्हणटा. थँक्यू आई. आणि खूप आसा पप्पा बद्दल सांगूक पण एक ರೀಸೆಂಟ್ ಎಕ್ಸಾಂಪಲ್ सांगता. ರೀಸೆಂಟ್ ಆಗಿ ಅಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡು ನಾನು ಅಪ್ಪನ ಕಲೀಗ್ಸ್ಗೆ ಫೋನ್ ಮಾಡಿಬಿಟ್ಟು ಅಂಕಲ್ ನಾನು ಗಾವ್ಕರ್ ಅವ್ರ ಮಗಳು ಅಂತಂದೆ. ಅಷ್ಟೇ ಗಾವ್ಕರ್ ಅವ್ರ ಮಗಳು ಅಂದ್ಕೂಡ್ಲೇನೆ ಅವರು ಓ ಹೌದನಮ್ಮ ಹೇಗಿದ್ದೀನಮ್ಮ ಅಪ್ಪಾಜಿ ಚೆನ್ನಾಗಿದ್ದಾರ ಅಂದ್ರೆ ದ ವೇ ದ ಎಮೋಷನ್ಸ್ ಅವ್ರು ತೋರಿಸಿದ್ರಲ್ಲ ಇಟ್ಸ್ ಲೈಕ್ ಅನ್ಬಿಲೀವೇಬಲ್. ನಾನೇನು ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ. ಅಂದ್ರೆ ಇಂದಿಗೂ ಕೂಡ ಅಪ್ಪ ರಿಟೈರ್ಡ್ ಆಗಿದ್ದು 2007 31 ಡಿಸೆಂಬರ್. ಇಂದಿಗೂ ಕೂಡ ಎಷ್ಟು ವರ್ಷ ಆಗಿದೆ ಅಲ್ವಾ ಅಪ್ಪ ಅಂದ್ರೆ ಅಷ್ಟು ಅವ್ರು ವಿಶ್ವಾಸ ಇಟ್ಕೊಂಡು ಹೇಗೆ ಅಪ್ಪನಿಗೆ 75 ಇಯರ್ಸ್ ಆಗಿದೆ ಹಾಗೆ ಅವರಿಗೂ ಕೂಡ ದೇ ಆರ್ ಆಲ್ಸೋ 60 65 70+. ಬಟ್ ಇಲ್ಲಿ ಬಂದ್ಬಿಟ್ಟು ನೆನ್ನೆ ಸ್ಟೇ ಮಾಡ್ಕೊಂಡು ಇಲ್ಲಿ प्रोग्राम ಅಲ್ಲಿ उपस्थित थँक यू निमको ಕೂಡ. आनी कितें सांगचें म्हणल्यार जो कॉन्फिडन्स आज तुमी म्हाजे कडेन पळयते आसात हे म्हाका पप्पान दिल्लें एज्युकेशनच्यान आसा. आय स्टील रिमेंबर 16 इयर्स आशिल्लें हांव. म्हाका इंजिनियरींग शिकता आसतना पप्पान म्हाका बँक फोन घेवन एज्युकेशन लोन घेतिलें. खूब बेजार आशिल्ली म्हाका 16 इयर्स चेडवाक लोन म्हळ्यार साल म्हळ्यार एक व्हड वर्ड तेन्ना. पण पप्पा थँक्यू तुम्ही इंजिनियरींग शिकेल ना उरल्यार आज हांव ह्या म्हळ्यार असले हेतू भितर उरनाशिल्लें. थँक्यू पप्पा आनी थँक्यू मम्मी ऑल्सो. आणि द लास्ट बट नॉट द लिस्ट एज दे से पप्पा ना जेन्ना बी मागेर लायक मॅरेज लग्नाचे डिसिशन जाले पप्पा खुद बेंगळूर वचून हेमका पळोवन मागेर घो संदीपाक पळोवन येले. आनी संदीप जेन्ना म्हाका पळयलें तेन्ना पप्पान इतलेंच सांगलें म्हाका चेडो आवडलो डन. आई म्हणलें ओके पप्पा तुमकां चेडो आवडली जालें. आई आनी काही उलोवंक गेलना. म्हणल्यार ज्यो पप्पान सिलेक्ट केल्ली पप्पा हांव रियली सांगता आसा हांव खंय गेला बी इतलें सुंदर इतलें बरें म्हाका खूब मेळनाशिल्लें. खूब खूब थँक्स तुमकां. आज तुमगेले भाव वयनी सगळो म्हळ्यार इतले हे दिवन हांगा प्रोग्राम येयल्ले आसा तेच दिसता की कितले तुमी कितले एक रेस्पेक्ट सगळ्या कडेन दवरलात म्हण घेवन. आणि टाइम व्हॅल्यू बद्दल आम्ही सांगते उरतले अँड दॅट इज ऑल्सो एक बिग प्लस पॉइंट तुमकां. थँक्यू सगळ्याक खूब थँक्यू. जी तागे बरोबर आसा म्हणा अंकल आई तागे बरोबर आसा. सो आमके मस्त एक व्हड विषय. सो आमगेले आईले आशिर्वाद तुका ओटलो बरो उडो आनी जो तुका लाईफ आसा मॅडम प्रीती मॅडम जो वंडरफुल तिने 16 इयर्स अंडरस्टँड लोन घेतले हाऊ शी फेल्ट आनी संदीप सरान आयकते तिका हाऊ शी फेल्ट. सो ಒಟ್ಟು आमचो भितर सरान एक इन्वॉल्वमेंट तांगेले आशीर्वाद ಒಟ್ಟು आमचो भितर कळतेर आसा. सो आय कॅन ओनली से सर इज अ पीपल्स पर्सन. ताणी घरात लोकांक जावं भायर लोकांक जावं ಒಟ್ಟು लोकांक सेम टाइम इंपॉर्टन्स दिला आनी ಒಟ್ಟು जगदोद्धारक करच्याक ताणी एक तण घेतलेले. सो बिग राउंड ऑफ अप्लॉज टू आमगेलो सीताराम अंकल म्हणून सांगते आता अनेक तुमच्या मुखार अनेक फॅमिली मेंबर व्हेरी क्लोज टू अवर सर ताणी येवंक तांगेले एक्सपिरियन्स शेअर करता. सो प्लीज वेलकम आमगेला संदीप भाऊजी भितर बिग राउंड ऑफ अप्लॉज. संदीप जी के लिए जोरदार तालियां होल्या. ಹಲೋ ಎಲ್ರಿಗೂ ನಮಸ್ಕಾರ. ನಾನು ಈ ಕುಟುಂಬದ ಏಕೈಕ ಅಳಿಯ. ನಾನು ನಮ್ಮ ಮಾವನ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ಬಯಸ್ತೇನೆ. ಮದುವೆ ಮುಂಚೆ ನನ್ನ ಮಾವನವರು ಬೆಂಗಳೂರಲ್ಲಿ ನನಗೆ ನೋಡ್ಲಿಕ್ಕೆ ಬಂದಿದ್ರು. ನಾನು ಅವರಿಗೆ ಟೀ ಮಾಡಿಕೊಟ್ಟೆ.
ಆ ಟೀ ಎಷ್ಟೊಂದು ಲಕ್ಕಿ ಇರುತ್ತೆ ಅಂತ ನಂಗೆ ಯಾವುದೂ ಅನಿಸ್ಲಿಲ್ಲ. ನನ್ಗನ್ನ ಗೆಳೆಯನಾಗಿ ಒಪ್ಪಿಸ್ಕೊಂಡ್ರು. ಮತ್ತೆ ಈ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ, ನಾನು ಡೌರಿ ತಗೊಂಡೆ 60 kg ಡೈಮಂಡ್. ಅದು ಇವರೇ. ಇವಾಗ ಸ್ವಲ್ಪ ವೇಟ್ ಹೆಚ್ಚಾಗಿರ್ಬೋದು. ಈಗ ಡೈಮಂಡ್ ಅಂತ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ನಾನು ಸೇಫಾಗಿ ಮನೆಗೆ ಹೋಗ್ಬೇಕಂತೇನಿಲ್ಲ. ಅವ್ರನ್ನ ಯಾಕೆ ಹೊಗಳ್ತಾ ಇದ್ದೀನಿ ಅಂದ್ರೆ, ಈ ಮಾವನವರ ಎಲ್ಲ ಕ್ವಾಲಿಟೀಸ್ ಇದೆಯಲ್ಲ, ಈಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅವರ ಕ್ರಿಯಾಶೀಲತೆ, ಅವರ ಕಾರ್ಯ, ಅಥವಾ ಅವರ ಸಮಾಜ ಸೇವೆ, ಅವರ ಸಮಯ ಪ್ರತಿಜ್ಞೆ, ಅದೆಲ್ಲ ಅವರಲ್ಲಿ ಆನುವಂಶಿಕವಾಗಿ ಬಂದಿದೆ. ಆದರೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ. ಅದನ್ನು ಸೇಮ್ ನನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ. ಸೊ ಐ ಆಮ್ ಟ್ರೈಂಗ್ ಟು the match her expectation for the past 20 years. And my daughter always says, you look older than Ajoba. Really. So today morning also he was the person who got up first, and he was working like he was doing all the household chores like a 25 years old boy. So that shows how active he is. He's not 75 years, he's 75 months old, and I wish him all the health for the remaining rest of his life. And again, happy birthday, Mama. Wonderful, wonderful, sir. He's not 75 years old, he's only 75 years young ಅಂತ ಹೇಳ್ತಾ ಸಂದೀಪ್ ಬಂಡನ್ಗೆ ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ, ನೆಕ್ಸ್ಟ್ ನಿಮ್ಮ ಮುಂದೆ ಶಿವಾನಂದ್ ಅವರು ಬರ್ತಾರೆ. ಶಿವಾನಂದ್ ಅಂತ ಹೇಳಿ, ಶಿವಾನಂದ್ ಸರ್ ಅಂತ ಹೇಳೋಣ ಅವರಿಗೆ. ಅಮ್ಗೆಲ್ ಕಾಕ ತಣಿಯವರ ತಂಗೆಲೆ ಎಕ್ಸ್ಪೀರಿಯನ್ಸ್. म्हाका स्टेजाचेर मुलीच्यासाठी दिल्यासाठी प्रायोजकांक हांव धन्यवाद दिते. तशेंच आज हागेले भोवले ನನ್ನ ಅಣ್ಣ ಹುಟ್ಟುಹಬ್ಬಕ್ಕೆ ಬಂದಿದ್ದ ಗೆಳೆಯರಿಗೆ, ನನ್ನ ಹಿರಿಯರಿಗೆ, ಕಿರಿಯರಿಗೆ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ದಿವಸ ಸುದಿನ, ಯಾವತ್ತು ಒಳ್ಳೆಯ ದಿನಗಳೇ. ನಾವು ತಿಳ್ಕೊಳ್ಳೋದು ಇವತ್ತಿನ ದಿನ ಒಳ್ಳೆಯದು, ನಾಳೆ ದಿನ, ಎಲ್ಲ ದಿನಗಳು ಒಳ್ಳೆಯದೇ. ಆದರೆ ಇವತ್ತಿನ ದಿನ ನಾನು ಹೇಳ ಬಯಸುವುದೇನೆಂದರೆ, ದೇವರ ಒಂದು ಗೀತೆಯೊಂದಿಗೆ, ಶ್ಲೋಕದೊಂದಿಗೆ, ಉದಯೇ ಬ್ರಹ್ಮ ಸ್ವರೂಪಾಯ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣುತ್ರೇ ಮೂರ್ತಿ ದಿವಾಕರ. ಅಂದ್ರೆ ಇವತ್ತಿನ ದಿನ ಬ್ರಹ್ಮ, ನಾವು ಹೇಳ್ತೇವೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ, ಆದ್ರೆ ಬ್ರಹ್ಮ ಮಹೇಶ್ವರ ವಿಷ್ಣು. ಅದಕ್ಕಾಗಿ ನಾನು ಹೇಳೋದಂದ್ರೆ, ಈ ಶ್ಲೋಕ ಅಂದ್ರೆ ರವಿವಾರದ ದಿನದೇ ಶ್ಲೋಕ ಅಂತ ಹೇಳಿ ನಾನು ಬೆಸ್ತೇನೆ. ಎಲ್ಲ ದಿನಗಳಲ್ಲಿ ಸೂರ್ಯನ ಸ್ತೋತ್ರ. ಅದೇ ರೀತಿ ನನ್ನ अण्णनवर भाऊ म्हणल्यार मागीर भावाले वाढदिवसासाठी तुम्ही सगळे येयले आसा, आभारी आसा. पण हांव 1972 6ನೇ ತರಗತಿ भितर हांव आशिल्लो. 6ನೇ तरेगेचे आशिल्लो खंय हळ्याळ्या भितर. तेन्ना हांव स्काउट्स अँड गार्ड्स म्हणून हांव देगतिलो. तेन्ना भाऊ ನನ್ನ ಅಣ್ಣ KPDC भितर SDC म्हण क्लार्क आशिल्लो. भाऊ आमकां बिटवीन कितें आशिल्लें काय म्हळ्यार हळयाळ आनी धारवाड. आमी धारवाड हळयाळ्या भितर आमी स्टे आशिल्ले. तेन्ना हा भाऊक हळयाळ्या भितर सांगिल्लो, भाऊ म्हाका एक चप्पल दी म्हणल्यार तेन्ना ते चप्पल बरें दिशिल्लें. तेन्ना ते बरें. आतां ते हातो मेडिकल
त्या स्टेजाचेर येवन पावला. म्हणल्यार ते चप्पल आरतो म्हणल्यार त्या टायमाचेर ते आरतोच आशिल्ले, कळ्ळें तुमकां. पण त्या भाऊन म्हाका, हांव ते कॅम्पाक गेलो तेन्ना, धारवाडा कॅम्प आशिल्ले, त्या कॅम्पाक गेलो तेन्ना म्हाका घेवन येयलो, कितें चप्पल घेवन येयलो तेन्ना म्हाका हांव भावूक जालो. तेन्ना हांव कितें काय म्हणल्यार अशेंच स्टेजाचेर म्हाका हार्मोनिया भितर स्वागत घेवचें, हे करचें अशी म्हागेलें हे आशिल्लें हार्मोनिया भितर. तेन्ना म्हाका टिचर, तेन्ना आमकां डॉक्टर, तेन्ना आमकां टिचर बिस्टण नवर म्हणून आशिल्लो. आतां हांव याद करता आसा, म्हाका तेन्ना तो बिस्टण नवर, आतां हांगा गणेश बिस्टण नवर म्हणून सदाशिवकडे डॉक्टर गणेश बिस्टण नवर, ते याद जालें म्हाका. तो म्हणू लागलो, सर हार्मोनियम वाजयता, सर म्हणचालो म्हाका, ಏನಪ್ಪ ನಿನಗೆ ಏನಾಯ್ತು ನನಗೆ ನೋಡ್ರ. ಇಲ್ಲ ಸರ್, ಅಣ್ಣವರು ಚಪ್ಪಲಿ ತಗೊಂಡು ಬಂತಾರೆ. ಏನು ಅಣ್ಣ ಚಪ್ಪಲಿ ತಗೊಂಡು ಬಂದ್ರೆ? ಇಲ್ಲ सर, ಹೊಸ चपली ನಾನು तगोंड ಬಂದ್ರೆ भावकन आले. तसे झाले. असे हे एक एक हेतू भितर तशी हे झाले होतात. कितका म्हणल्यार जीवना भितर एक एक घटना जाल्लो होतात. ते घटना बद्दल आमी हांगा परस्पर चर्चे गिर्चे केल्ले आसल्यार आमगेलें एक मन हगूर जाता. तेका एक गायड मेळटा, ಅದಕ್ಕೊಂದು ಉಪಾಯ ಸಿಗುತ್ತೆ. ಯಾವುದೇ ನಮ್ಮ ಮನದಲ್ಲಿ ಏನೋ ಒಂದು ತೊಂದರೆ ಗಿಂದ್ರೆ ಏನಾದರೂ ಇದ್ರೂ ಉಪಾಯ ಸಿಗುತ್ತೆ. ಮತ್ತೊಂದೇನೆಂದ್ರೆ, ನಾನು ಈಗ ಶಾರ್ಟ್ ಆಗಿ ಹೇಳಬೇಕಂದ್ರೆ, ಪ್ರಾಯೋಜಕರು ನನ್ನಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ವಿನಂತಿಗತೆ ಅಷ್ಟದ ನನ್ನ ತೀರ್ಥ ರೂಪ ತಂದೆಯವರ ಕಾಲಾಂತರ, ನನ್ನ ಭಾವು, ನನ್ನ ಅಣ್ಣ ಮಗಲ್ ಭಾವನ 33 वर्षानंतर यजमान पट्ट स्वीकार केला. At the age of 32 years यजमान पट्ट घेतला. किती कालांतर ಮಾಡಿಲ್ಲ, भावाला कालांतर. तसेच कालांतरानंतर आम्ही एक सांगतो, आम्ही यजमान म्हणले प्रत्येक प्रत्येक कुटुंबा भितर यजमान असा, पण ते यजमाना भितर प्रीती प्रेम मात्र असा. पण वात्सल्य म्हणले एक मागेल मना भितर वात्सल्य म्हणले तर कमी अशी दिसता. पण हे वात्सल्य मात्र स्वरूपाचे आईले वात्सल्य ते तेगेले ಜೀವನ ಭಿತರ ಮಗೆಲ ವೈನಿ ನನ್ನ ಅತ್ತಿಗೆಯರು ಕೂಡ ಆ ವಾತ್ಸಲ್ಯವನ್ನು ಅವರು ಅಳಸ್ಕೊಂಡು ವಾತ್ಸಲ್ಯವನ್ನು ಅಳವಡಿಸಿಕೊಂಡಿದ್ದಾರೆ. ಯಜಮಾನ ಮನೆಯಲ್ಲಿ ಪಟ್ಟ ಸಾಧಾರಣವಾಗಿ ನಿಭಾಯಿಸಲು ಸಾಧ್ಯವಾಗದೆ ಮಾತು. ಹಾಗೆ ಆರೋಗ್ಯ ಭಾಗ್ಯಕ್ಕಾಗಿ ನಾನು ತಮ್ಮಲ್ಲಿ, ನನ್ನ ಅಣ್ಣವರಲ್ಲಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಪುಟ್ಟ ಮಗು ಹಿಡಿದು ನಾನು भाषाधर्म थोडंपर्यंत वडील लोकांसाठी हा जे श्लोक सांगता हूँ, मा आरोग्य भाग्य मिळण्यासाठी मा भयात सर्वतो रक्ष श्रेय वर्धाय सर्वदा आरोग्यम देही मे देव 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 नमस्ते. हे सगळ्या आरोग्याचा आज होते वाढदिवसासाठी हुट्टुहबासाठी हे सांगते असतात. काका खूप थँक्यू तुमका. खूप इमोशनल जाल तुम्ही. टाइम मला आम्ही खूप लोक सगळे ओपिनियन शेअर करचे आसात, तसं आम्ही शॉर्ट अँड स्वीट दवरता, सो दॅट सगळ्याक एक अवकाश मेळू म्हणून ना. एक स्मॉल चेंज आमगेले पप्पा मावश भाव अरविंद काका ಆಲ್ಸೋ ಸಿದ್ದರಾಮ ಅಂಕಲ್. ಇನ್ನೊಂದು ಕ್ವೆಶ್ಚನ್ ನಿಮ್ಮ ಎಲ್ಲರಿಗೋಸ್ಕರ ಬರ್ತಾ ಇದೆ. ನಾವೆಲ್ಲ ಇಲ್ಲಿ ಸೌತ್ ಇಂಡಿಯನ್ಸ್, ಓಕೆ? ಸೌತ್ ಇಂಡಿಯನ್ ತರಕಾರಿ ಯಾವುದು?
ಬೇಗ ಯಾರು ಆನ್ಸರ್ ಕೊಡ್ತೀರಾ ಅವರಿಗೆ ಒಂದು ಸ್ಪೆಷಲ್ ಬಹುಮಾನ. ಸೌತ್ ಇಂಡಿಯನ್ ತರಕಾರಿ ಯಾವುದು? ಸೌತ್ ಇಂಡಿಯನ್ ತರಕಾರಿ ಅಲ್ಲ, ಕ್ವೆಶ್ಚನ್ ಅಲ್ಲೇ ಒಂದ್ ಸ್ವಲ್ಪ ನೀವು ಡಿಗಿಂಗ್ ಮಾಡ್ಬಿಟ್ರೆ ಆನ್ಸರ್ ಸಿಗುತ್ತೆ. ಸೌತ್ ಇಂಡಿಯನ್ ತರಕಾರಿ ಯಾವುದು? ಬೇಗ ಬೇಗ ಬೇಗ, ಬಹಳ ವಿಚಾರ ಮಾಡಬೇಕಾಗಿಲ್ಲ, ಬೇಗ. ಅಲ್ಲ ಅಲ್ಲ, ಯಾರೋ ಒಬ್ರು ಆನ್ಸರ್ ಕೊಟ್ಟರು. ಸೌತೆಕಾಯಿ ಇಸ್ ದಿ ರೈಟ್ ಆನ್ಸರ್. ಸೌತೆಕಾಯಿ ಸೌತ್ ಇಂಡಿಯನ್ ತರಕಾರಿ. ಸೊ ಅವರಿಗೆ ಒಂದು ಸ್ಪೆಷಲ್ ಪ್ರೈಸ್ ನಮ್ಮ ಪ್ರೀತಿಯವರು ಕೊಡ್ತಾರೆ. ನಾನು ನಿಮ್ಮ ನಾವು ಪ್ಲೀಸ್ ವೆಲ್ಕಮ್ ನಮ್ಮ ಎಲ್ಲರೂ ನೆಚ್ಚಿನ ಅಣ್ಣ ಗೌಕರ್ ಅವರು. ಶುಭ ಸಮಾರಂಭಕ್ಕೆ ಉಪಸ್ಥಿತ ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ನಾನು ಶಿವರಾಮ್ ಗಾಂವ್ಕರ್, ಅಣ್ಣ ಗಾಂವ್ಕರ್. ಕನ್ನಡದಿಂದಲೇ ಹೇಳ್ತೇನೆ, ಕನ್ನಡದಿಂದಲೇ ಹೇಳ್ತಾ ಇದ್ದೇನೆ. ನಾವು 5 ಜನ ಬ್ರದರ್ಸು. ದೊಡ್ಡ ಬ್ರದರ್ ಸೀತಾರಾಮ್ ಗಾಂವ್ಕರ್, ನನ್ನ ಈಗ 4ನೇ ಬ್ರದರ್ ಅಂತ ಅಣ್ಣ. ಈಗಾಗಲೇ ಸುಮಾರು 5-6 ಜನರದ್ದು ಮಾತನ್ನು ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಟೈಮಿಗೆ ತುಂಬಾ ವ್ಯಾಲ್ಯೂ ಕೊಡುವ ನಿಮಿತ್ತ ನಮ್ಮ ಅಣ್ಣ ಎಷ್ಟು ಟೈಮಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದು ಟೈಮ್ ನಾನು ಪೂಜೆ ಅರ್ಧಕ್ಕೆ ಮುಗಿಸಿ 9:05 ಬರ್ತೀನಿ, 9:05 ನಾನು ಮುಗಿಸ್ಕೊಂಡಿದ್ದೇನೆ. ನಾನು ಪೂಜೆ ಅಂದ್ರೆ ಅರ್ಧಕ್ಕೆ ಪೂಜೆ ಮುಗಿಸ್ಕೊಂಡಿದ್ದೇನೆ. ಅದು ಅಣ್ಣವ್ರಿಗೂ ಕೂಡ ಗೊತ್ತು. ಅದಕ್ಕಾಗಿ ಟೈಮ್ ಕಾನ್ಶಿಯಸ್ ಆಗಿರ್ಬೇಕು. ನಾನೀಗ ಕೇವಲ 1.5 ಮಿನಿಟ್ ಅಥವಾ 1 ಮಿನಿಟ್ ಅಷ್ಟೇ ಮಾತಾಡ್ತಾ ಇದ್ದೇನೆ. ನಮ್ಮ ಅಣ್ಣ ಅಷ್ಟೇ ಅಲ್ಲ, ತಂದೆಯ ಸ್ಥಾನದಲ್ಲಿ ಇದ್ದು ನಮ್ಮೆಲ್ಲರಿಗೂ ಈಗಾಗಲೇ ಈ ಕ್ಲಿಪ್ಪಲ್ಲಿ ತೋರಿಸಿ ನಮಗೆಲ್ಲ ಮದುವೆ ಎಲ್ಲ ಮಾಡಿಸಿ ನಮ್ಮ ನೌಕರಿ ಎಲ್ಲ ಮಾಡಿಸ್ಕೊಂಡು ನಾವೆಲ್ಲ ನೌಕರಿ ಮಾಡಿದ್ರು ಕೂಡ ನಮ್ಮ ಮಕ್ಕಳ ಬಗ್ಗೆ ಕೂಡ ಅವರು ತುಂಬಾ ಒಂದು ಕಟ್ಟುನಿಟ್ಟಿನ ಶಿಸ್ತುಬದ್ಧಿನ. ಟಿವಿಯಲ್ಲಿ ಯಾವತ್ತಾದ್ರೂ ಹೇಳ್ತಾ ಇರ್ತಾರೆ, ನಿತ್ಯ ನಿರಂತರ ಯಾವುದದು ಟಿವಿಯಲ್ಲಿ ಯಾವುದೋ ಒಂದು ಬರ್ತಾ ಇರ್ತದೆ, TV 9ದಲ್ಲಿ ಸದಾ ಒಂದು ನೇರ ನುಡಿ, ನೇರ ದಿಟ್ಟ ನಿರಂತರ. ಸೊ ಕೆಲವೊಂದು ಟೈಮಿಗೆ ಅವರು ಈ ಸಮಾಜದಲ್ಲಿ ನೇರವಾಗಿ ಮಾತಾಡಿ ಕೆಲವೊಂದು ಕಡೆಗೆ ಅವರು ಒಂದು ಅಪೋಸಿಷನ್ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೂ ಕೂಡ ನಂದು ಒಂದು ಇಲ್ಲಿ ಅಣ್ಣವರಿಗೆ ಸಲಹೆ ಅಂತ ಹೇಳ್ತಾ ಇಲ್ಲ, ನನ್ನ ಒಂದು ಅನಿಸಿಕೆ, ಮನುಷ್ಯ ಎಷ್ಟು ನೇರವಾಗಿ ಇರ್ತಾ ಇದ್ದಾನೆ, ಎಷ್ಟು ನೇರವಾಗಿ ಇರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಅಪೋಸ್ ಹೆಚ್ಚಿಗೆ ಆಗ್ತದೆ ಅಂದ್ರೆ ಅಷ್ಟು ಅವರು ನೇರವಾಗಿ ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಈಗಾಗಲೇ ಸುಮಾರಷ್ಟು ಟೈಮ್ ಆಗಿದೆ. ನಮಗೆಲ್ಲರಿಗೂ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅಣ್ಣ ತಮ್ಮಂದಿರಿಗೆಲ್ಲರಿಗೂ ಹಾಗೂ ನಮ್ಮ ಮಕ್ಕಳಿಗೂ ಕೂಡ ಆದರ್ಶಪ್ರಾಯ ಆಗಿದ್ದಾರೆ. ಈಗಾಗಲೇ ಅವರ 75ನೇ ವರ್ಷದ ಒಂದು ವಸಂತವನ್ನು ಆಚರಿಸ್ಕೊಂಡಿದ್ದಾರೆ. ಅವರು 100 ಕಾಲ ಬಾಳ್ಲಿ ಅಂತ ಹೇಳ್ತಾ ಬೆಳಿಗ್ಗೆ ಹೋಗಿ ಅವರು ನಮಸ್ಕರಿಸ್ಕೊಂಡು ಬಂದಿದ್ದೇನೆ. ನಾನು ನಿಮ್ಮೆಲ್ಲರ ಇಲ್ಲಿ ಒಂದು ಉಪಸ್ಥಿತಿ ನೋಡಿಕೊಂಡು ನನಗೆ ಅವರ ಮೇಲೆ ಇರುವಂತಹ ಅಭಿಮಾನ ಹಾಗೂ ಅವರ ಒಂದು ಟೈಮ್ ಕಾನ್ಶಿಯಸ್ನೆಸ್, ಅಂದ್ರೆ ಸಮಯಕ್ಕೆ ಎಷ್ಟೊಂದು ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ನೀವು ಈಗಾಗಲೇ ಕೇಳಿದ್ರೆ. ನಂದು ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಅವರಿಗೆ ತಂದೆ ಅಷ್ಟೇ ಅಲ್ಲ, ದೇವರ ಸಮಾನವಾಗಿ ಅವ್ರಿಗೆ ಕಾಣ್ತಾ ಇದ್ದೇನೆ. ಯಾಕಂದ್ರೆ ನಾನು ಪೂಜೆನ ಅರ್ಧ ಮುಗಿಸ್ಕೊಂಡು ಆಯ್ತು ಅವ್ರು ಬಾವುನೆಲ್ಲ ಕೆಲಸ ಮುಗಿದೆ ಮಗಲ್ ದಾಲೆ ಪೂಜಾ ದಾಲಿ ಮಾಡಿ ಪೂಜೆ ಸುಧಾ ಅರ್ಧಕ್ಕೆಲ್ಲ ಸಹ ಏ ಮಗಲೇ ಜೀವನ ಬದಲ್ ಟೈಮ್ ಮೇಂಟೈನ್ ಮಾಡೋ ಸಲುವಾಗಿ ಮಾಡಿದ್ದು. ಇದೇ ರೀತಿ ಮುಂದೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನಾನು ನನ್ನ ಒಂದು 1.5 ಮಿನಿಟಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದ. ಅವರು ಬಸವರಾಜ್ ಅಂಕಲ್ ಅಪ್ಪಂಗೆ ತುಂಬಾ ಲವ್ ಇಂದ ಪ್ರೀತಿಯಿಂದ ಮಾವರೇ ಅಂತ ಕರೀತಿದ್ರು. ವೆರಿ ಕ್ಲೋಸ್ ಫ್ರೆಂಡ್. ಅವರವರ ಒಪಿನಿಯನ್ ಶೇರ್ ಮಾಡ್ತಾ ಇದ್ದಾರೆ. बोलो भारत माता की जय श्री राम, ಜೈ ಶ್ರೀರಾಮ್, जय सीताराम, ಜೈ ಸೀತಾರಾಮ್, जय सीताराम. ನಮಗೆ ಟೈಮ್ ಲಿಮಿಟ್ ಮಾಡಬೇಡಿ, ಯಾಕೆಂದ್ರೆ ನಾವು ತುಂಬಾ ದೂರದಿಂದ ಬಂದಿರೋದು. ಯಾಕಂದ್ರೆ ಈ ಅವಕಾಶಗಳೆಲ್ಲ ನಮಗೆ ಹಾಗಾಗಿ ಸಿಗೋದಿಲ್ಲ. ನೀವು ಲೇಟ್ ಆಯ್ತು, ಊಟಕ್ಕೆ ಲೇಟ್ ಆಯ್ತು ಅನ್ನೋ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು, ಯಾಕಂದ್ರೆ ಇಂಥ ಅವಕಾಶಗಳು ನಮಗೆ ನಿಮಗೆ ಅಪರೂಪ ಆದ್ರೂ ಇಂಥ ಮಾಮನ ಒಂದು ಈ ಸೆಲೆಬ್ರೇಷನ್ಗೆ ಡೈಮಂಡ್ ಜೂಬ್ಲಿಗೆ ನಾವು ಸಂತೋಷದಿಂದ ಅಲ್ಲಿಂದ ನಮ್ಮ ಕಲಿಸ್ಕೊಳ್ಳೆಲ್ಲ ಬಂದಿದ್ವಿ. ಪ್ಲಾಟಿನಮ್ ಅಂಡ್ ಡೈಮಂಡ್ ಒಂದೊಂದು ಸೇಮ್. ಯಾಕೆಂದ್ರೆ ಅವರಿಗೂ ನಮಗೂ ಆಫೀಸ್ದಾಗ ಯಾವಾಗಲೂ ವಿವಾದಗಳು ಇದ್ದದ್ದೇ. ಹಾಗಾಗಿ ನನ್ನ ನೀರಿಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಘದ ಇವರಿಗೆ ವಿಭೂತಿಯೇ ಶೃಂಗಾರ. ಈ ಒಂದು ಸಮಾರಂಭಕ್ಕೆ ನಾವು ಎಲ್ಲರೂ ಶೃಂಗಾರವೇ.
ಈ ದಿನ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಮಾತಾಜಿಯವರಿಗೆ, ಅಮ್ಮನವರಿಗೆ ನನ್ನ ಫಸ್ಟ್ ಮೊದಲನೇದಾಗಿ ಶ್ರೀಸಾರಂಗ ಶಿರಷ್ಟಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಮಾಮಾಜಿಯವರೇ, ಮಾಮನವರ ನನ್ನ ಸಂಪರ್ಕ 1981 ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ನನಗೆ ಪ್ರಪ್ರಥಮವಾಗಿ ಗುರುಗಳಾಗಿ ನನಗೆ ಹಲವಾರು ವಿಷಯಗಳಲ್ಲಿ ನನಗೆ ಬದಲಾವಣೆ ಮಾಡಿದವರಂದರೆ ನಮ್ಮ ಮಾಮನವರು. ಅವರ ಇದು ನಂದು ಒಂದೇ ಅಲ್ಲ, ನಮ್ಮ ಆಫೀಸ್ ಕಲೀಗ್ಸ್ಗಳಿಗಾಗಲಿ ಪ್ರತಿಯೊಬ್ಬರಿಗೂ ಅವರ ಮಾರ್ಗದರ್ಶನ ಅತಿ ಅಮೂಲ್ಯವಾಗಿದ್ದಂಥದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಆಫೀಸಿಯಲ್ ಲೆವೆಲ್ನಲ್ಲೇ ಆಗಲಿ, ಬಟ್ ನನ್ನ ಫ್ಯಾಮಿಲಿ ಪ್ರತಿಯೊಬ್ಬರ ಜೀವನದಲ್ಲಿ ಹೇಗೆ ರೂಢಿಸ್ಕೋಬೇಕು ಅನ್ನೋದನ್ನ ಎಲ್ಲರಿಗೂ ಸಹ ಒಂದು ಮಾರ್ಗದರ್ಶನ ನೀಡಿದವರು ನಮ್ಮ ಮಾಮನವರು. ಇವತ್ತು ನಾನು ಅವ್ರು ಎಲ್ಲೋ ಹುಟ್ಟಿರ್ಬೋದು, ನಾನೆಲ್ಲೋ ಹುಟ್ಟಿರ್ಬೋದು, ಆದರೆ ಅವರ ಬಾಂಧವ್ಯ ಹಳೆಯ ಮಾವನ ಥರನೇ ಇದೆ. ಇದೆಲ್ಲರಿಗೂ ಈ ಒಂದು ಅವಕಾಶವಾಗಲಿ ಇದು ಅನುಗ್ರಹ ಆಗಲಿ ಸಿಗೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡಿರೋರು ಮಾಮ. ನನ್ನ ಕೆಲಸದಲ್ಲೇ ಆಗಲಿ ಪ್ರತಿಯೊಂದಾಗಲಿ ಇವತ್ತು ಕೂಡ ಎಷ್ಟು ಅವರು ಟೈಮ್ಗೆ ಇದು ಕೊಡ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಡೇಟ್ ಆಫ್ ಬರ್ತ್ ಆದಕ್ಕೆ ಫಸ್ಟಿಗೆ ಮೆಸೇಜ್ ಬರೋದೇ ಅವ್ರದ್ದು. ನಾವು ಎಷ್ಟೋ ನಮ್ಮ ಮಕ್ಕಳುಗಳಿಗೆ ನಾವು ವಿಶ್ ಮಾಡೋದು ಬರ್ತಿರ್ತೀವಿ, ಅವ್ರು ಮೊದಲು ವಿಶ್ ಮಾಡ್ತಾರೆ. ಮತ್ತು ಟೈಮ್ನಲ್ಲಿ ಮಾತ್ರ ಅವ್ರನ್ನ ಯಾರೂ ಇದು ಮಾಡಲಿಕ್ಕಾಗಲ್ಲ. ಮಾಮಾಜಿ ಎಷ್ಟೊತ್ತಿಗೆ ಬರ್ತೀರಿ ಮನೆಗೆ ಅಂದರೆ 10 ಗಂಟೆಗೆ 17 ನಿಮಿಷಕ್ಕೆ ನಿಮ್ಮ ಮನೆಗೆ ಇರ್ತೀವಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತಲ್ಲ, ಯಾಕೆಂದ್ರೆ ಇವ್ರದ್ದು ಒಂದು ಟೈಮ್ ಲಿಮಿಟು. ಈಗ ನಮ್ಮನ್ನೆಲ್ಲ ನಮ್ಮ ಪ್ರಧಾನಮಂತ್ರಿಯವರಾದಂತೆ ನರೇಂದ್ರ ಮೋದಿಯವ್ರದ್ದು ಥರ ಅದೇ ಥರ ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಅವರ ಒಂದು ಆಶೀರ್ವಾದ ಅನುಗ್ರಹ ಸದಾ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಿಗೂ ನಮ್ಮ ಮೇಲೆ ಇರಲಿ. ಮತ್ತು ಮೇಲಾಗಿ ಅವ್ರ ಹೆಸರೇ ಸೀತಾರಾಮ, ಒಂದು ಕಡೆ ಸೀತೆ ಒಂದು ಕಡೆ ರಾಮ ಇವತ್ತಿರೋದು. ಹಾಗಾಗಿ ಅಕ್ಕನವರ ಒಂದು ಸಹಕಾರ ಇದು ಮಾತ್ರ ಅತ್ಯಮೂಲ್ಯ. ನಿಜವಾಗ್ಲೂ ಅವರು ತುಂಬಿದ ಕೊಡ ಇದ್ದಂಗೆ ಅಕ್ಕರನ್ನು ತುಂಬ ನಾನು 43 ವರ್ಷದಿಂದ ನೋಡ್ತಿದ್ದೀನಿ. ಅವತ್ತೇ ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ, ಅದೇ ಮುಂದೆ ಇರ್ತಾರೆ. ನಾವೀಗ 75 ವರ್ಷದ ವಜ್ರ ಮಹೋತ್ಸವ ಆದ ನಂತರ ನಾವು ಶತಮಾನೋತ್ಸವಕ್ಕೂ ಅವ್ರು ಆಚರಿಸ್ಲಿಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋದು ನನ್ನ ಒಂದು ಬೇಡಿಕೆ. ಭಗವಂತನಲ್ಲಿ ನಾನು ಅದನ್ನೇ ಕೇಳ್ಕೊಳ್ತೀನಿ. ಮತ್ತೆ ಕೊನೆಯದಾಗಿ ಯಾಕೆಂದರೆ ಟೈಮ್ ಲಿಮಿಟ್ ಹೇಳ್ಬಿಟ್ಟಿದ್ದಾರೆ, ಜಾಸ್ತಿ ಮಾತಾಡೋದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವರ ಮಕ್ಕಳಾದಂಥ ಪ್ರೀತಿ ಮತ್ತು ಮನೋಜ್ ಅವ್ರು ಮಾಡಿರೋದಂತೂ ನಮಗೆ ತುಂಬಾ ಖುಷಿ ಆಯಿತು. ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದ್ವಿ, ಹೇಗೋ ಏನು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾವು ಬಂದಿದ್ವಿ ಅಂತ ರಾತ್ರಿ ಬಂದು ನಮ್ಮನ್ನು ಮಾತಾಡ್ಸಕ್ಕೆ ಬಂದರು. ಅವ್ರು ಇನ್ನೂ ದೇವರು ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ, ನಮ್ಮನ್ನೆಲ್ಲ ಈ ಥರ ನಗುತ್ತಾನೇ ಇರೋ ಹಾಗೆ ಒಂದು ಮಾಡಲಿ ಅಂತ ಹೇಳಿಬಿಟ್ಟು ಆ भगवंतನಲ್ಲಿ भेट करता ನಾನು बसतो. बाबा खूप प्लेसाचे सर्व्हिस केला आता फॉरेस्ट डिपार्टमेंट भितर, पण ಶಿವಮೊಗ್ಗ भितर आम्ही खूप वर्ष आशिल्ले. ಶಿವಮೊಗ್ಗದಲ್ಲಿ ಅಪ್ಪ ತುಂಬಾ ವರ್ಷ ಸರ್ವಿಸ್ ಮಾಡಿದ್ರು. ಸೊ ನನಗೆ ಬೇಕು ಶಿವಮೊಗ್ಗದಲ್ಲಿ ಅಪ್ಪನವರು ಎಷ್ಟು ವರ್ಷ ಯಾರಿಗೆ ಉತ್ತರ ಗೊತ್ತು ಅವರು ಕೈ ಮೇಲೆ ಮಾಡಿ. ಶಿವಮೊಗ್ಗದಲ್ಲಿ ನಮ್ಮ ಅಪ್ಪನಪ್ಪ ಅಂಕಲ್ ಅವರು ಹೇಳಿದ್ರು 20 ವರ್ಷ. ರೈಟ್ ಆನ್ಸರ್ 20 ವರ್ಷ. 20 years is the right answer. ಸೊ ನಮ್ಮ ಎಲ್ಲ ಆನ್ಸರ್ ಅನ್ನು ಕರೆಕ್ಟ್ ಗೆಸ್ ಮಾಡಿದವರು ರಾಜಪ್ಪ ಅಂಕಲ್ ಅವರಿಗೆ नॉमिनेट केले, ओपिनियन शेअर करता आपण पण कॉन्शियस झाला सारखा. सो बाबू आमगेल मावश भाव दीपक आज आमचे बरं आसात. तुम्ही पप्पा बद्दल कितीतरी ओपिनियन शेअर करचुला, तुम्ही घेऊ शकतात बाबू. आया म्हणून आपल्याला आणि आयान म्हाका 2-4 गोष्टी जीवनाची खायम याद उरतली, अविस्मरणीय उरतली. हांव BCom 2 आसतना BCom बिझनेस स्टॅटिस्टिक्स सब्जेक्ट आशिल्लो आनी बिझनेस स्टॅटिस्टिक्सा सब्जेक्टाक कॅल्क्युलेटर आमकां गरज आशिल्ली. आज बी याद आसा म्हाका आयान म्हागेल्या म्हाका कॅल्क्युलेटर घेवन दिल्लें. त्याच्या लागून म्हाका चड आनी म्हणजे मी तेन्ना हांव बिझनेस स्टुडंट, बट 89 मार्क्स घेवन त्या टायमार आउट ऑफ 100 ते आज ते म्हाका याद जाता ना परत की आयान म्हाका कॅल्क्युलेटर घेवन दिल्लें. कॅल्क्युलेटर कितें तरी ल्हान उरलें तुमकां याद खायमचो गोड उरता. मावशी म्हागेली खूब प्रेमाची आवडीची आनी तें कारण की हांव हेमगेल्या घरांत शिवमोगांत चिकमंगळूर हिंगा आमचे आशिल्ले
केन्ना स्कुलाक आमकां रजा पडटाली तेन्ना आमकां आयज आमंत्रण जरूर उरतालें आमी आयवत म्हणटाले आनी हांवें खूब प्रेमान जशें आपणाल भुरगो असो जशें आपणाल एक आपणाल आत्मीय अशें समजून घेवन म्हाका प्रत्येक वेळेन म्हाका हांवें सपोर्ट केल्लो आसा आनी म्हाका खूब आनंद आसा आज हांवें 75th बर्थडे हाज्याला आशिर्वाद आमकां पुरचो आनी देवाचो आशिर्वाद सगळ्यांचो हाल्या पुरचो आनी सगळे हांवें बरें जावचें ಥ್ಯಾಂಕ್ ಯು ವೆರಿ ಮಚ್ ಪ್ರೀತಿ. ಸರ್ವರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಭಾವ ಅವರಿಗಾಗಿ ಬರೆದಂಥ ಪ್ರಪ್ರಥಮ ಕವಿತೆ ನನ್ನ ಜೀವನದಲ್ಲಿ ಇದೊಂದು ಪ್ರಯತ್ನ ನಂದು. ನೀವು ನಮ್ಮ ಕುಟುಂಬದ ಅಡಿಪಾಯ, ತಂದೆಯಂತೆ ನನಗೆ ಧೈರ್ಯ ನೀಡಿದ, ತವರಿನ ಕೊರತೆಯನ್ನು ತುಂಬಿದ, ಆತ್ಮೀಯ ಸಂಬಂಧದ ಹೊಂಗನಸು ಮೂಡಿಸಿದ ನನ್ನ ಭಾವ. ನಿಮಗೆ ನನ್ನ ಹೃದಯ ಸ್ಪರ್ಶಿ ಶುಭಾಶಯಗಳು. ನಿಮ್ಮಿಂದ ಬರುವ ಪ್ರೀತಿ, ಸಹಾನುಭೂತಿ, ನಗುಮುಖದ ಕೌಟುಂಬಿಕ ಬಾಂಧವ್ಯ, ನಿಮ್ಮ ಬಳಿ ನಿರಂತರ ಸಿಗುವ ಬೆಂಬಲ, ಕಷ್ಟದ ಸಮಯದಲ್ಲಿಯೂ ಸಾಂತ್ವನ ನೀಡುವ ನನ್ನ ಭಾವ. ನಿಮಗೆ ನನ್ನ ನಲ್ಮೆಯ ಶುಭಾಶಯಗಳು. ನಿಮ್ಮೊಂದಿಗೆ ಅನುಭವಿಸಿದ ಆ ಎಲ್ಲ ಕ್ಷಣಗಳು ಚಿರಸ್ಮರಣೆ. ನಿಮ್ಮ ನಗು, ಹಾಸ್ಯ ನಮ್ಮೆಲ್ಲರ ಹೃದಯದಲ್ಲಿ. ನಿಮ್ಮ ಸಂಬಂಧ ಆನಂದ ಬಂದ ಸದಾ ತುಂಬಿ ತುಳುಕುತ್ತಿರಲಿ ಈ ಅನುಬಂಧ. ಊರಿಗೆ ಆದರ್ಶ ಕುಟುಂಬವನ್ನಾಗಿ ಬೀಜ ಬಿತ್ತಿರುವ ನನ್ನ ಹೆಮ್ಮೆಯ ಭಾವ. ನಿಮಗೆ ನನ್ನ ಹಾರ್ದಿಕ ಶುಭಾಶಯ. दोन लाईनं एक गाण्याची सांगता मग केन्नाच्यान ते भावजीसाठी म्हाका म्हणचे दोनच ओळी सांगता. फूलों का तारों का सबका कहना है, 1000 में मेरे भाऊजी है, सारी उम्र हमें संग रहना है. फूलों का तारों का सबका कहना है. थँक यू. मागील घोवाले व्हडलो भाव सुरेंद्र गांवकर आमचे बरा आसात. त्यांनी थोडे ओपिनियन शेअर करू जावण आसात. समारंभ हे सुंदर समारंभाक आयिल्ले सगळे लोकांक मागेले हार्दिक स्वागत. आनीक आयचे समारंभाचे मुख्य व्यक्ती सीताराम गांवकर हेमकां मागेले हृदयपूर्वक अभिनंदन आसा तेमगे 75th बर्थडे बद्दल. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಸೀತಾರಾಮ್ ಗಾಂವ್ಕರ್ ಹೆಮಿ ಆಮ್ಗೆ ಕುಟುಂಬದ ಬೀಗ, ನಮ್ಮ ಕುಟುಂಬದ ಬೀಗರವರು. ನನ್ನ ತಮ್ಮನ ಮಾವ, ನಾನು ಕೆಳಗಿನ ಮುಖೇರಿಯ ಸುರೇಂದ್ರ ಗಾಂವ್ಕರ್. ಅವರ ಬಗ್ಗೆ ನೀವೆಲ್ಲ ಈಗಾಗಲೇ ತುಂಬ ಮಾತುಗಳನ್ನು ಕೇಳಿದ್ರಿ. ನಾನು ಕಂಡಂಗೆ ಅವ್ರದ್ದು ತುಂಬ ಮೃದು ಸ್ವಭಾವ, ಸರಳ ವ್ಯಕ್ತಿತ್ವ, ಹಾಗೆ ತತ್ವ ಆದರ್ಶಗಳಿಗೆ ತುಂಬ ಮಹತ್ವ ಕೊಡುವ ವ್ಯಕ್ತಿಯವರು. ಅದನ್ನು ನಾನು ಕಂಡುಕೊಂಡಿದ್ದೇನೆ. ಹಾಗೆ ನಮ್ಮ ಕುಟುಂಬದ ಎಲ್ಲ ಸಭೆ ಸಮಾರಂಭಗಳಲ್ಲೂ ತಪ್ಪದೇ ಹಾಜರಾತಿ ಹಾಕಿ ನಮ್ಮನ್ನು ಗೌರವಿಸ್ತಾರೆ. ಹಾಗೆ ಬೇರೆಯವರನ್ನು ಅದೇ ರೀತಿಯಿಂದ ಪ್ರೀತಿಯಿಂದ ಕಾಣ್ತಾರೆ. ಹಾಗೆ ಅವರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಮಾತ್ರ ಬಹಳ ದೊಡ್ಡದು. ನೀವೆಲ್ಲ ಕಂಡಂಗೆ ಈಗ ಅವರು ನಿವೃತ್ತಿ ಆದಮೇಲೆ ಅನೇಕ ಪ್ರೇಮಾಶ್ರಮ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅದೆಲ್ಲ ನಮಗೆ ಹೆಮ್ಮೆಯ ವಿಷಯ. ನಮ್ಮ ಕುಟುಂಬದ ಬೀಗರು ಒಂದು ಉತ್ತಮ ಸಮಾಜ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಷಯ. ಆ ಬಗ್ಗೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅವರಿಗೆ ದೇವರು 100 ಕಾಲ ಆಯಸ್ಸು ಕೊಡಲಿ. ನಮ್ಮೊಂದಿಗೆ ಅವರು ಇನ್ನೂ ಮುಂದೆ ಸಮಾಜದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. व्हिडिओ क्लिप प्ले करतले. त्याचे पहिले 1 मिनिट दिनेश गांवकर म्हणते मी 1-2 मिनिट उलो जा म्हण आसा आता पप्पा बरा. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಬಹಳಷ್ಟು ಹೇಳಿದ್ದಾರೆ. ಕುಟುಂಬದವರು, ಅವರ ಹತ್ತಿರದವರು, ನೌಕರಿ ಅವರು ಸಂಗ್ರಹ ಮಾಡಿದವರು,
ಕೂಡ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ. ಆದರೆ ಇದು ಪ್ರೋಗ್ರಾಮ್ ಅಂತಂದ್ರೆ ಒಂದು ದಿನದ ಇಡೀ ಪ್ರೋಗ್ರಾಮ್ ಆಗಬೇಕಿತ್ತು. ಹೌದಲ್ಲ, ಸಾಕಾಗುವುದಿಲ್ಲ. ಆದರೆ ನಾನೊಂದು ಕೆಲವು ಅಂತಂದ್ರೆ ನಾನು ಬೇರೆ ಬೇರೆ ರೀತಿಯಿಂದ ಇಲ್ಲಿ ನಿಂತಿದ್ದೇನೆ. ಒಂದು ಅವನ ಮಾವನ ಮಗನಾಗಿ, ಒಂದು ಶಿವಾಜಿ ವಿದ್ಯಾಮಂದಿರ ಹೊಸನೋಟಿಯ ಮುಖ್ಯಾಧ್ಯಾಪಕನಾಗಿ, ಮತ್ತೊಂದು ನಮ್ಮ ಪ್ರೇಮಾಶ್ರಮ್ ಚಾರಿಟೇಬಲ್ ಟ್ರಸ್ಟ್ನ ಈಗಿನ ಕಾರ್ಯದರ್ಶಿಯಾಗಿ. ಸೊ 3 ವಿಧದಲ್ಲಿ ನಾನು ಅದನ್ನ ಒಂದೇ ಕಡೆಗೆ ಕೂಡಿಸ್ಕೊಂಡು ಹೇಳುವಂಥದ್ದು ನನ್ನ ಧರ್ಮ. ಈಗ ಯಾರೋ ಬಂದು ಹೇಳಿದ್ರು, ಮಗಳೇ ಹೇಳಿದ್ರು, ಧರ್ಮರಾಜರು ಅಂತ ಕುಟುಂಬದಲ್ಲಿ ಅವರನ್ನ ಕರೀತಿದ್ರು ಹೇಳಿ. ಸೊ ಹೆಸರು ಹಾಕಿದ್ದಾರೆ ರಾಮಾಯಣದ ಶ್ರೀರಾಮನು. ಸೊ ಎಲ್ಲಿ ಹೋದ್ರೂ ಕೂಡ ಒಂದಂತೂ ಸತ್ಯ, ನಮ್ಮ ಕೊಂಕಣ ಮರಾಠ ಸಮಾಜದಲ್ಲಿ ಅದಂತೂ ನಿತ್ಯ ಸತ್ಯ. ದೊಡ್ಡ ಅಣ್ಣ ಯಾರಿದ್ದಾನೆ ಅವನೇ ಆ ಅಪ್ಪ ಅವರಿಗೆ ಎಲ್ರಿಗೂ ಕೂಡ ಹಿಂದವರಿಗೆ. ಸೊ ಅವನು ಸಾಗಿದ ದಾರಿಯೇ ಆ ಸಮಾಜದಲ್ಲಿ ಆ ಕುಟುಂಬ ಮೇಲ್ ಬರ್ಲಿಕ್ಕೆ ಕಾರಣ ಆಗ್ತದೆ. ಒಂದು ವೇಳೆ ಅವರೇ ನಿರಂತರವಾಗಿ ಕೆಟ್ಟವರಾಗಿದ್ರೆ ಸಮಾಜ ಅವರಿಂದ ಬಂಧು ಬಾಂಧವರು ಮೇಲೆ ಹೇಳಲಿಕ್ಕಂತೂ ಸಾಧ್ಯನೇ ಇಲ್ಲ. ನಾವು ನೋಡಿದ್ದು ಸತ್ಯ ಅದು. ಸೊ ಎಲ್ಲರ ಮನೆಯಲ್ಲಿ ಇಂಥ ಬಾಹು ನಮ್ಗೆ ಆಕ್ಚುಲಿ ನಂತರ ಗೊತ್ತಾಯ್ತು ಸೀತಾರಾಮ್ ಬಾಬು ಹೇಳಿ. ನಮ್ಗೆ ಗೊತ್ತಿಲ್ಲ, ಹಿರಿಯವರಿಗೆ ಯಾವಾಗ್ಲೂ ಬಾವು 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 ಅಂತ ಕರೆಯೋದು. ಹೌದಲ್ಲ, ಮಾವನ ಮನೆಗೆ ಬಂದವಾಗ ಬಾವು, ನಮ್ಗೆ ಗೊತ್ತಿಲ್ಲ ಯಾರ ಮಗನೋ ಏನೋ ಬಾವು, ಅವನು ಏನಾದ್ರೂ ಬಾವು ಅಂತಂದ್ರೆ. ನಮ್ಮ ಚಂದ್ರಭಾಗ ಅತ್ತೆಯವರು, ನಾವು ಬಾಯಿ ಅಂತಾನೆ ಕರಿತೇವೆ, ಹೆಸರು ಕೂಡ ಗೊತ್ತಾಗುದಿಲ್ಲ. ಸೊ ಅವ್ರ ಮನೆತನ ಇಷ್ಟು ದೊಡ್ಡದು ಅಂತಂದ್ರೆ ಎಲ್ರು ಬಂದ್ರು ಕೂಡ ಯಾವುದು ಕಾರವಾರದಲ್ಲಿ ಹೋಲ್ ಸಾಕಾಗುದಿಲ್ಲ, ಅವ್ರ ಮನೆಯವರೇ ಬಂದ್ರು. ಅಷ್ಟು ದೊಡ್ಡ ಬಾಂಧವ್ಯ ಇರ್ಲಿ. ಅವ್ರ ಬಗ್ಗೆ ಹೇಳುವುದಾದ್ರೆ ಶಾಂತತೆಯ ಮೂರ್ತಿಗಳು. ತಿಳಿದ್ರೂ ಕೂಡ ನನಗೆ ತಿಳಿಲಿಲ್ಲ ಅಂತ ಹೇಳುವಂತಹ ಸ್ವಭಾವ. ನಮ್ಮ ಶಾಲೆಯಲ್ಲಿ ಅಂತಂದ್ರೆ ಪ್ರೇಮಾಶ್ರಮ್ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕ ಕಾರ್ಯದರ್ಶಿಗಳು ಒಂದು ವೇಳೆ ಪ್ರೇಮಾಶ್ರಮ್ ಟ್ರಸ್ಟ್ ಅನ್ನ ಸ್ಟಾರ್ಟ್ ಮಾಡಿದ ನಂತರ ಅದು ಮಾಡಿದ್ದು ಒಂದು ರೀತಿಯಲ್ಲಿ ಆದ್ರೂ ಕೂಡ ಅದನ್ನ ನಡ್ಸ್ಕೊಂಡು ಹೋಗುವಂತಹ ಪರಿ ಇವತ್ತು ನಾವು ದಿವಂಗತ ಗುರುನಾಥ್ ಶಂಕರ್ ನಾಯ್ಕ್ ಅವರಿಗೂ ನೆನಪು ಮಾಡ್ಬೇಕಾಗ್ತದೆ. ಟ್ರಸ್ಟ್ ನಡೆಸೋದು, ಟ್ರಸ್ಟ್ ಹೆಸರು ಒಳ್ಳೇದು. ಯಾಕಂತಂದ್ರೆ ಕೆಲವರು ಟ್ರಸ್ಟ್ ಅಂದ್ಕೊಂಡೆ ಏನಿಲ್ಲ, ಏನೇನ್ ಮಾಡ್ಬೇಕು, ಬಾಚ್ಕೊಳ್ಬೇಕು, ಯಾವ ರೀತಿ ಏನ್ ಮಾಡ್ಬೇಕು, ಲಾಭ ಪಡಿಬೇಕು ಅದರಲ್ಲೇ ಇರ್ತಾರೆ ವಿನಾ ಬಿಟ್ರೆ ಈ ನಮ್ಮ ಪ್ರೇಮಾಶ್ರಮ್ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಇದು ಯಾವ ರೀತಿ ನಡೀತಾ ಇದೆ ಮತ್ತು ಯಾರದನ್ನು ನಡೆಸ್ತಾರೆ ಅಂತ ಹೇಳುವುದಾದ್ರೆ, ಪಡೆದಂತಹ ಹಣವನ್ನ ಯಾವ ರೀತಿ ನಾವು ಕೊಡಬೇಕು, ಆ ಹಣದಲ್ಲಿ ಒಂದು ನಯಾ ಪೈಸೆ ಕೂಡ ನಮ್ಮ ಕೀಶೆಯಲ್ಲಿ ಬರಬಾರ್ದು, ಅದು ಯೋಗ್ಯವಾಗಿ ಅವ್ರಿಗೆ ಮುಟ್ಟಬೇಕು ಹೇಳಿ ಆ ಒಂದು ಹಂತದಲ್ಲಿ ಅಧ್ಯಕ್ಷರಾದಂತಹ ಗುರುನಾಥ್ ನಾಯ್ಕ್ ಸರ್ ಅವರು ಮತ್ತು ಆ ಒಂದು ಟ್ರಸ್ಟ್ ನ ಕಾರ್ಯಕಾರಿ ಎಲ್ಲವೂ ಸಹಿಸಿಕೊಂಡು ಕಾರ್ಯದರ್ಶಿಯಾಗಿ ಸೀತಾರಾಮ್ ಸರ್ ಅವರು ಅದನ್ನು ನಡೆಸ್ಕೊಂಡು ಹೋದಂತಹ ರೀತಿ ನೋಡಿದ್ರೆ ಕಾರವಾರದಲ್ಲಿ ಯಾವುದು ಟ್ರಸ್ಟ್ ನಮ್ಗೆ ಆ ಪ್ರೇಮಾಶ್ರಮ್ ಚಾರಿಟೇಬಲ್ ಟ್ರಸ್ಟ್ಗೆ ಸಮೀಪನೂ ಬರುವುದಿಲ್ಲ. ಅಷ್ಟು ಸುಂದರವಾಗಿ, ಯಾಕೆ ಪಾರಿತೋಷಕ ಬೇಕು, ಅದು ಬೇಕು, ಅದಕ್ಕಾಗಿ ಅವರು ಯಾವಾಗ್ಲೂ ಏನು ಅಪೇಕ್ಷೆ ಮಾಡಿದವರಲ್ಲ. ಹೇಳುವುದಾದ್ರೆ ಅವರ ಸಂಯಮ ಬಹಳ ಮಹತ್ವದ್ದು. ಅವ್ರ ಕೆಲವು ಗುಣ ಹೇಳ್ತೇನೆ. ನಮ್ಮ ಶಾಲೆಯಲ್ಲಿ ಬಂದವಾಗ ಒಂದು ಡೇಟ್ ಆಫ್ ಬರ್ತ್ ನಾನು ಬರಿತಾ ಇದ್ದೆ TC ಅನ್ನ, ಅಲ್ಲಿ ಏಪ್ರಿಲ್ 31 ಅಂತ ಇತ್ತು. ಯಾಕೆ ಇಷ್ಟು ವರ್ಷ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ರು ಕೂಡ ನನ್ನ ತಲೆಯಲ್ಲಿ ಅದು ಹೊಳಿಲಿಲ್ಲ. ಏಪ್ರಿಲ್ 31 होत नाही. आपण त्यांच्या नेल्या आंबरेच्या सारे हे किती म्हणून सांगू लागले. किती सूक्ष्म विचार मार सांगते नाही ते थोडे जाणीव आमक उरूज. आम्ही शिक्षक तरीही, कारण हे आमगे भाऊ जे असतात महान व्यक्ती, कारण खूप उलोवचे आहात ना, तर आमगेले प्रेमाश्रम चॅरिटेबल ट्रस्ट हे मुखार पावच्या. खरे हांव तुमकां सगळ्याक कितें करता, सगळ्याच्या जायना. आमगे सगळे बंधू बांधव आमगे ट्रस्टा भितर भरपूर जाण आसात, परंतु सगळ्याक सगळें करूं जायना. आनी हे मी दोगी जाणां, आमी दोगी लोकांना नांव घेता आज भाऊ.
हे करनाका घराकडे वचून घेवन म्हाका ड्युटेंतल्यान वचूं मेळ्ळें आशिल्लें पण तूं येनाका तुज्यान जायना आमी वचून येता आनी येताना म्हाका फोन करून सांगता आशिल्लें अमूक कडेन यो आमी च्या पिवून थांबतले तेमगेले पयशां ना ट्रस्टाक पयशां न्ही खप येवचे ते मामाक आनी हेंकाच खबर आशिल्लें हांव थंय वचून च्या पिवूं पावत आशिल्लो इतलें सुंदर करून आज ट्रस्ट आमगे चलोवन व्हरच्याक कारण योग्य म्हळ्यार आमगे खंयच्यान आमकां मेळ्ळें देवाक खबर ते आमगे प्रेम आश्रम चॅरिटेबल ट्रस्टाक हांव तुमकां सगळ्याक धन्यवाद दिता तुमगे कुटुंबियाक धन्यवाद दिता अशेंच बरें करून देव बरो करून दवरूं खूब सांगचें आशिल्लें आज सांगना तर तुमकां एक फावटी नमस्कार करता एक नमस्कार करून वयनीक बी नमस्कार करून हांव ಗೌರವಕ್ಕೆ ಅವರ ಅನಿಸಿಕೆಗಳನ್ನ ವಿಡಿಯೋ ಮೂಲಕ ನಮ್ಮ ಪ್ರೀತಿ ಮೇಡಮ್ ಅವ್ರಿಗೆ ಕಳಿಸ್ತಾರೆ. ಆ ವಿಡಿಯೋಗಳನ್ನ ಅವ್ರು ನಿಮ್ಮ ಮುಂದೆ ಪ್ಲೇ ಮಾಡ್ತಾರೆ. ಸೊ ಅದು ನೀವು ನೋಡ್ಕೊಂಡು ಆನಂದಿಸಬೇಕು ಅಂತ ಆಡಿಯನ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್ ಇದೆ. प्ले द वीडियो सर. 75th हॅपी बर्थडे आम्ही थंय उर्जमट केल्ले पण आम्ही नाच आम्ही थंय स्पिरिटाक आसात आणि तुमगेले जीवन मुखार बी सुख समृद्धी आरोग्य आयुष्य आरोग्य तू देवान दिवं आनी तुमकां प्रेम आश्रम ट्रस्टाची आनी मुखार हेपेक्षा जास्त किसांक मदत करची सेवा करची तुमकां शक्ती येवं म्हण आमी देवा कडेन मागतात. ओके सो आमी बट जालें ना सो आमी येयले पार्टी करूया. ओके बर्थडे अगेन बाय. बरोबर राव बर्थडे शिवाजी क्रीडा मंदिर बालगृह वಸತಿ ನಿಲಯದ ಪರವಾಗಿ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ಮಕ್ಕಳ ವಸತಿ ನಿಲಯದ ಪರವಾಗಿ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. हाय आजोबा. हाय पप्पा. हॅपी बर्थडे तुमका. हॅपी बर्थडे पप्पा. तुम सगळे आम्ही खूप मिस करू लागला. एन्जॉय युअर डे. मिस यू. Wishing you a very happy 75th birthday, Papa. Forever stay young as you are. तो हॅपी 75th बर्थडे वाले बा तुमगे केक बी मेळ्ळें म्हाका बर्थडे मन एक ऑर्कीड प्लांट बी घेतलो बरे प्लांट आसा एक मी पार्टी करूया आमी. ओके बाय. हॅलो भैया की 75th बर्थडे मज्जा करा. ತಮ್ಮ ಜೀವನದ 75 ವರ್ಷಗಳನ್ನು ಪೂರ್ಣಗೊಳಿಸಿ 76ಕ್ಕೆ ಕಾಲಿಟ್ಟಿದ್ದಾರೆ ಅಂತೇಳಿ ತಿಳಿದು ಬಂತು. ಬಹಳ ಸಂತೋಷದ ಸಂಗತಿ. ಇದರ ನಿಮಿತ್ತ ಅವರ ಹುಟ್ಟೂರಲ್ಲಿ ಅವ್ರ ಮಕ್ಕಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂಥೇಳಿ ತಿಳಿದು ಇನ್ನೂ ಸಂತೋಷ ಆಯಿತು. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಕೋರ್ತಿದ್ದೀನಿ. ನನಗೂ ಗಾಂವ್ಕರ್ರವರಿಗೂ ಪರಿಚಯ ಕಳೆದ 40 ವರ್ಷದಿಂದ. ಅವರು KFDC ಒಳಗಿಂದ ಇದ್ದಾಗಿಂದನೂ ನನಗೆ ಪರಿಚಯ. ಮುಂದೆ ನಾನು DCF ಕೋಕೋ ಡಿವಿಷನ್ ಹೊನ್ನಾವರಕ್ಕೆ ಪೋಸ್ಟಿಂಗ್ ಮೇಲೆ ಹೋದಾಗ ಅವರು ನನ್ನ ಆಫೀಸ್ ಸೂಪರ್ಡೆಂಟು. ಅದರಂತೆ 1996 ಮತ್ತೆ ನಾನು ಈ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಯುಕ್ಲಿಪ್ಟಸ್ ವಿಂಗ್ ಶಿವಮೊಗ್ಗಕ್ಕೆ ಹೋದೆ. ಅಲ್ಲಿ ಅವರು ನಮ್ಮ ಆಫೀಸ್ ಮ್ಯಾನೇಜರು. ಸೊ ಹೀಗೆ ಸುಮಾರು 10 ವರ್ಷಕ್ಕಿಂತ ಹೆಚ್ಚಿನ ಕಾಲ ನಾವು ಅವರು ಕೂಡಿ ಕೆಲಸ ಮಾಡುವ ಅವಕಾಶ ಒದಗಿ ಬಂತು. ಅವರು ತುಂಬ ಸರಳ ಜೀವಿ, ಸಿಂಪಲ್ ಮನುಷ್ಯ. ಅಷ್ಟೇ ಚಾಣಾಕ್ಷತೆಯಿಂದ ಕೆಲಸನೂ ಮಾಡ್ತಿದ್ರು, ಸಿಬ್ಬಂದಿಯವ್ರ ಕಡೆಯಿಂದ ಕೆಲಸನೂ ತಗೊಳ್ತಿದ್ರು. ನಮಗೆ 10 ವರ್ಷದ ಕಾಲ ನಮಗೆ ಯಾವುದೇ ಥರದ ಪ್ರಾಬ್ಲಮ್ ಇರಲಿಲ್ಲ ಆಫೀಸ್ನೊಳಗೆ.
ಸೊ ನಾನು ಅವರು ಎಂಟೈರ್ ರೆಸ್ಪಾನ್ಸಿಬಿಲಿಟಿ, ಆಫೀಸ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಕೊಡ್ತಿದ್ದೆ. ನಾನು ಜಾಸ್ತಿ ಫೀಲ್ಡ್ ವರ್ಕ್ ಮಾಡ್ತಾಯಿದ್ದೆ. ಮುಂದೆ ನಮ್ಮ ಸಂಪರ್ಕ ನಾನು MD ಆಗಿ ಹೋದ್ಮೇಲೂ ಕೂಡ ಬೆಂಗಳೂರು ಒಳಗಿದ್ದಾಗೂ ಕೂಡ ಅಲ್ಲಿಂದ ಸಂಪರ್ಕ ಇರ್ತಾ ಇತ್ತು. ಈಗಲೂ ಕೂಡ ಅವರು ರಿಟೈರ್ಮೆಂಟ್ ಆದಮೇಲೆ ಅವರು ಪ್ರತಿ ವರ್ಷ ಅವರು ವಿಶ್ವನಾಥ್ ಮತ್ತು ಹಾಗೂ ಅವ್ರ ತಮ್ಮ ಮಂಜುನಾಥ್ ನನ್ನ ಹತ್ತಿರ ಬಂದು ನನ್ನ ಕ್ಷೇಮ ವಿಚಾರವನ್ನು ತಿಳ್ಕೊಂಡು ಒಂದು ದಿವಸ ಕಾಲ ಕಳೆದ್ಬಿಟ್ಟು ನಾನು ಹೋಗ್ತಾರೆ. ಈ ಪ್ರಕ್ರಿಯೆ ಹೀಗೆ ಮುಂದುವರಿತೈತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಇನ್ನು ಮುಂದೆ ದೇವರು ಅವರಿಗೂ ಅವರ ಕುಟುಂಬದವರಿಗೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಡಲಿ ಅಂತ ಹೇಳಿ ದೇವರೊಳಗೆ ಪ್ರಾರ್ಥನೆ ಮಾಡಿ ನಾನು 2 ಮಾತು ಕಳಿಸ್ತೇನೆ. ಸಭೆ ಗುರುಗಳೇ, ಮಿಸ್ಟರ್ ಗಾಂವ್ಕರ್ ಸಾಹೇಬ್ರೆ, 75 ವರ್ಷ ಕಳೆದ್ಬಿಟ್ರಿ. 100ನೇ ವರ್ಷ ತನಕ ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ. ನೀವು 100 ದಾಟಬೇಕು. ನಿಮಗೆ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಡಲಿ, ಒಳ್ಳೆ ಸೋಷಿಯಲ್ ವರ್ಕ್ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ, ನಿಮಗೆ ಪ್ರಶಸ್ತಿಗಳು ಬರಲಿ. ತುಂಬ ಸಂತೋಷ ಆಯಿತು. ನಿಮ್ಮ ಮೇಡಮ್ ಅವ್ರಿಗೂ ನಾನು ಕೇಳಿದೆ ಅಂತೇಳಿ, ನಿಮ್ಮ ಅಮ್ಮಾಜಿಯವರಿಗೆ ನನ್ನ ನಮಸ್ಕಾರಗಳು. ಆಮೇಲೆ ಅಲ್ಲಿ ಯಾರು ನನಗೂ ಗೊತ್ತಿರೋ ಪೊಲೀಸ್ಗಳು ಬಂದರೆ ತಿಳಿಸ್ರಪ್ಪ, ದೇವ್ರು ಒಳ್ಳೇದು ಮಾಡಲಿ. ವಿ ವಿಲ್ ಮೀಟ್ ಯು ಸಮ್ ಅದರ್ ಡೇ. ಡೆಫಿನೆಟ್ಲಿ ಯು ವಿಲ್ ಕಮ್ ಡ್ಯೂರಿಂಗ್ ಜನವರಿಯಲ್ಲಿ ಪ್ರೋಗ್ರಾಮ್ ಹಾಕ್ಕೊಂಡು ಬರ್ತೀನಿ. ನಾನು ಯಾಕೆ ಬರ್ತಿಲ್ಲ ಅಂತ ನಿಮಗೆ ಅಲ್ಲೇ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. 2 ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿದೆ. ಈಗ ನಾಳೆ ಬೆಳಗ್ಗೆ ಮಂಗಳೂರು ಹೋಗ್ತಾಯಿದ್ದೀನಿ. ದೇವ್ರು ಒಳ್ಳೇದು ಮಾಡಲಿ. ಒನ್ಸ್ ಮೋರ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಆಫ್ 75th ಅಮೃತ ಮಹೋತ್ಸವ. ಗ್ರೇಟ್. ಚೆನ್ನಾಗಿರಿ, ಮಕ್ಕಳೆಲ್ಲ ಚೆನ್ನಾಗಿರಲಿ, ನಿಮ್ಮ ಮಕ್ಕಳು ಚೆನ್ನಾಗಿರಲಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಓಕೆ, ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಮನೋಜ್. ಬಾಯ್. ವಂಡರ್ಫುಲ್. ಯಾರಿಗೆ ಸ್ಟೇಜ್ ಅವ್ರಿಗೆ ಬಂದು ಅವರ ಅನಿಸಿಕೆ, ಅವರ ಅಭಿಪ್ರಾಯ, ಅವರ ವರ್ಡ್ಸ್ ಆಫ್ ವಿಸ್ಡಮ್ ನಮ್ಗೆಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದರಿಂದ ನಾವು ಒಂದು ಸ್ವಲ್ಪ ತಗೊಂಡ್ಬಿಟ್ಟು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಂಡ್ಬಿಟ್ರೆ ನಾವು ಎಲ್ಲೋ ಹೋಗ್ಬಿಡ್ತೀವಿ. ಯಾಕಂದ್ರೆ ಇಷ್ಟೆಲ್ಲ ನಿಮ್ಮಿಂದ ನಾವು ಕೇಳ್ತಾ ಇದೀವಲ್ಲ, ನಾನು ಆಸ್ ಔಟ್ಸೈಡರ್ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಅವ್ರ ಬಗ್ಗೆ ಭಕ್ತಿ, ಗೌರವ ಇನ್ನೂ ಜಾಸ್ತಿ ಆಯ್ತು. ಸೊ ವಿದೌಟ್ ಎನಿ ಫರ್ದರ್ ಡು, ಚಪ್ಪಾಳೆ ಮೂಲಕ ನಾವು ಸೀತಾರಾಮ್ ಅಂಕಲ್ ಸ್ಟೇಜ್ ಮೇಲೆ ಬರಮಾಡಿಸ್ಕೊಳ್ಳೋಣ. ಪ್ಲೀಸ್ put your hands together for the man of the moment, ಸೀತಾರಾಮ್ ಗಾಂವ್ಕರ್ ಪ್ಲೀಸ್. ಸರ್, ನಿಮ್ಮ ವರ್ಡ್ಸ್ ಆಫ್ ವಿಸ್ಡಮ್ ನಮ್ಗೆಲ್ಲರಿಗೂ ಕೊಡಬೇಕು ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲ ನೋಡಿಕೊಂಡು. ಎಲ್ರಿಗೂ ನನ್ನ ನಮಸ್ಕಾರ. ನೀವು ನನ್ನ ಬಗ್ಗೆ ಹೇಳ್ತಂದರೆ ಎಲ್ಲ ವಿಡಿಯೋನ ನೋಡಿದ್ರಿ, ಎಲ್ಲರೂ ಹೇಳಿದ್ದಾರೆ. ನನಗೆ ಯಾವುದೂ ಹೇಳಲಿಕ್ಕೆ ಯಾವುದೇ ಶಬ್ದ ಇಲ್ಲ. ಶಬ್ದ ಇಟ್ಟಿರೋದು ನಿಮ್ಮನ್ನೆಲ್ಲ ನೋಡಿಕೊಂಡು ನನ್ನ ಕಣ್ಣು ತುಂಬ ಬಂದ್ಬಿಡ್ತು. ಅಷ್ಟೊಂದು ನನಗೆ ಪ್ರೇಸ್ ಮಾಡಿದಾರೋ ಅಥವಾ ಅಷ್ಟಕ್ಕಾದ್ರೂ ಅರನೋ ಅಂತ ಗೊತ್ತಾಗ್ತದೆ. ಇಷ್ಟು ಭಾವುಕನಾದೆ ನಾನು ಎಲ್ಲರೂ ಮಾತಾಡುವಾಗ. ನಾನು ಆ್ಯಕ್ಚುಲಿ ಕಣ್ಣೀರು ಬಂದಿದ್ದು ಆ ಥರ ಯಾಕಂತ ಹೇಳ್ತಂದರೆ, ನಾನು ಅಂತ ನಾನು ಮಾಡಿದಲ್ಲ, ಅದು ನನ್ನ ಇದರಲ್ಲಿ ಜೀವನದಲ್ಲಿ ಬಂದಂತಾಗೂ ಅದನ್ನು ಇನ್ನೂ ಕಡೆಗಟ್ಟಲಿಕ್ಕೆ ಆಗೋದಿಲ್ಲ. ಅದನ್ನು ಮುಂದುವರಿಸಲೇ ಹೋಗಬೇಕು. ಎಲ್ಲರೂ ಹೇಳ್ತಾರೆ, ಇಷ್ಟರಲ್ಲಿ ಯಾಕೆ ನೀವು ವಯಸ್ಸಾಯಿತು, ಹಾಗಾಯಿತು, ಹೀಗಾಯಿತು, ನಮ್ಗೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿ. ರೆಸ್ಟ್ ತೊಗೊಳ್ಳೋಂಥ ಜೀವ ಅಲ್ಲ ಇದು, ರೆಸ್ಟ್ ತೊಗೊಳ್ಳೋ ಜೀವ ಅಲ್ಲ. ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಪ್ರೇರಣೆ ಇದೆ. ನಿಮ್ಮೆಲ್ಲರ ಪ್ರೇರಣೆಯಿಂದಲೇ ನಾನು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹಿಂದಿಗೆ ಬರ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿದೆ, ಇವತ್ತು ನನ್ನ ಬರ್ಡೇ 1949 ಎಲ್ಲ ಗೊತ್ತಿದೆ. ಇದಕ್ಕೆ ನಮ್ಮ ತಾಯಿಯವರಿಗೆ ನಾನು ಮೊದಲು ಹೇಳಿ ನಮಸ್ಕಾರ ಮಾಡ್ತೀನಿ. ಅವರ
ಹಾಕಿಕೊಟ್ಟ ಮಾರ್ಗದರ್ಶನದಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಅದೇ ಥರ ನಮ್ಮ ತಂದೆಯವರು ಕೂಡ ಅವರು ಶಿಸ್ತಿನ ಸಿಪಾಯಿ. ನಮ್ಮ ಜೀವನ ಬಡತನದಲ್ಲೇ ಇತ್ತು. ನಮ್ಮ ತಂದೆಗೆ ಆವಾಗ ಬರೀ 65 ರೂಪಾಯಿ ಸಂಬಳ. ನಾವು 6 ಜನ ಮಕ್ಕಳು, 5 ತಮ್ಮಂದಿರು, 1 ತಂಗಿ. ನಿಮಗೆ ಹೇಳ್ಬೋದು ನಾನು ಯಾಕೆ ಹೇಳ್ತೀನಿ ಹೇಳಿದ್ರೆ 65 ರೂಪಾಯಿ ಸಂಬಳದಲ್ಲಿ ಜೀವನ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅದು 90 ನಾನು ಹಳೆ ನಮ್ಮ ತಂದೆಯವರು ಅವ್ರು ಹೇಳಿದ ಮಾತು. ಅದೇ ಪ್ರಕಾರ ಕೆಲವು ದಿವಸ ನಾವು ಹಳೆಯದಿದ್ದಾಗ ಈ ಪಿಟ್ಲೆ ಅಂತ ಹೇಳ್ತೀವಿ ನಾವು, ಈ ಅದು ಕಡಲೆ ಹಿಟ್ಟಿನ ಇದು ಮಾಡ್ತಾರೆ, ಜುಣ್ಕಾದಿಲ್ಲ ಅದು ಜುಣ್ಕಾದಿಂದ ಅದು ಸ್ವಲ್ಪ ಇದು ಏನೋ ತೆಳುವಾಗಿ ಮಾಡ್ತಾರೆ. ಆ ಜುಣ್ಕಾದಿಂದ ನಾವು ತಿಂದಿದ್ವಿ. ಅದರಲ್ಲಿ ರೊಟ್ಟಿ ಜೊತೆಗೆ ಹಾಕೊಂಡು ತಿಂದು ಅಂದರೆ ಅಷ್ಟೊಂದು ನಮಗೆ ಬಡತನ ಇತ್ತು. ಈಗ ಆ ಬಡತನದಿಂದ ಸ್ವಲ್ಪ ಮೇಲೆ ಬಂದಿದ್ದೀವಿ. ನಮ್ಮ ತಂದೆಯವರನ್ನ ಅಂದರೆ ಈ ಮಟ್ಟಕ್ಕೆ ನಮಗೆ ನೋಡಲಿಕ್ಕೆ ಆಗಲಿಲ್ಲ ಅಂತೇಳಿ ನನಗೆ ತುಂಬ ವಿಷಾದ ಅನಿಸ್ತು. ಯಾಕಂದರೆ ನಮ್ಮ ತಂದೆಯವರು ನಮ್ಮ ಈಗ ಏನಿದೆಯಲ್ಲ ಆ ಥರ ಅವರನ್ನು ನಮ್ಮನ್ನು ನೋಡಲಿಕ್ಕೆ ಆಗಲಿಲ್ಲ. ತಂದೆಯವರು 56ನೇ ವರ್ಷಕ್ಕೆ ಸ್ವರ್ಗವಾಸಿ ಆದರು. ನಮ್ಮ ತಮ್ಮ ಹೇಳಿದಂಗೆ 32ನೇ ವರ್ಷಕ್ಕೆ ಯಜಮಾನ ಪಟ್ಟ ತಗೊಂಡೆ. ಆದರೆ ನಮ್ಮ ತಮ್ಮಂದಿರು ತಂಗಿ ಮುಂಚಿನ ಮದುವೆ ಆಗಿತ್ತು ನಮ್ಮ ತಂದೆಯರಿದ್ದಾಗಲೇ. 75ರಲ್ಲಿ ನಮ್ಮ ತಂಗಿ 75ರಲ್ಲಿ ನಮ್ಮ ತಂಗಿ ಮದುವೆ ಆಯಿತು. ಆವಾಗ ನಮ್ಮ ತಂದೆಯವ್ರು ಮಾಡಿಕೊಟ್ರು. ಆದರೆ ಎಲ್ಲ ನಮ್ಮ ತಮ್ಮಂದಿರ ಮದುವೆ ನಾನು ಮಾಡಿದ್ರು ಕೂಡ ಅವರವರ ನಾನೇನು ಖರ್ಚು ಮಾಡಿಲ್ಲ, ಅವರವರು ಇದರಲ್ಲೇ ಅವರು ಮಾಡ್ಕೊಂಡು ಹೋಗಿದ್ದು. ನನ್ನ ವಿದ್ಯಾಭ್ಯಾಸ ಅವರಲ್ಲಿ ಎಲ್ಲ ಹೇಳಿದ್ದಾರೆ. ಹಳ್ಳಿಯಾಳದಲ್ಲಿ ಆಯಿತು. 1ರಿಂದ ಹೇಳಿಕ್ಕೆ ಮಾಡ್ತೀನಿ. 1ರಿಂದ 3 ನಮ್ಮದು ಇದ್ರ ಸೂಪ ಅಂತ ಊರಿಗೆ ಇಲ್ಲಿ ಸೂಪದಲ್ಲಾಯಿತು. 4, 5 ಕಂಚು ಆಯಿತು. 4, 5 ಮುರುಕ್ವಾಡ್ಲಾಯಿತು. 4, 5 ಇತ್ತು. 6 ನಾನು ಚೆಂಡದಲ್ಲಿ ಮಾಡ್ಕೊಂಡು ಅಂದರೆ ಅರ್ಗಾದಲ್ಲಿ ಸ್ಕೂಲ್ ಕಲಿತೆ. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ಸ್ವಲ್ಪ ಅವಾಗ ಅವರನ್ನು ನೋಡ್ಕೊಳ್ಲಿಕ್ಕೆ ಬೇಕಾಗಿತ್ತು. ಅದೇ ನನ್ನ ಜೊತೆಗೆ ಇವರು ಕೂಡ ಇದ್ದರು, ಮನೋಹರ್ ಗಾಂವ್ಕರ್ ಅವರಿದ್ದರು, ಮನೋಹರ್ ನಾಯ್ಕ ಅವರು ಕೂಡ ನನ್ನ ಜೊತೆಗಿದ್ದರು. 6ನೇ ಕ್ಲಾಸ್ನಲ್ಲಿ ನಾನು ಹೊಂದಿಸ್ಕೊಂಡೆ. ನಮ್ಮ ಅಜ್ಜ ಸ್ವರ್ಗವಾಸಿ ಆದ ನಂತರ ನಾನು ಪುನಃ ಹಳ್ಯಾಳಕ್ಕೆ ಹೋದೆ. ಹಳ್ಯಾಳದಲ್ಲಿ ನನ್ನ ಪ್ರೈಮರಿ ಹಾಗೂ ಹೈಸ್ಕೂಲ್ ಅಲ್ಲಿ ಕಲಿತೆ. ಅದೆಲ್ಲ ಹೇಳಬೇಕು ಅಂತ ಕಾಣಿಸ್ತದೆ, ಆಯಿತಾ. ಮುಗೀತು ಅಲ್ಲಿ. ಅದ ನಂತರ ಗೋಪ್ತೆ ಕಾಲೇಜ್ ಹೋದೆ. ಗೋಪ್ತೆ ಕಾಲೇಜ್ ಮುಗಿಸ್ಕೊಂಡು 1970ರಲ್ಲಿ ನಾನು ಕೆಳಕೋಡಿ ಹೈಸ್ಕೂಲ್ನಲ್ಲಿ 1 ವರ್ಷ ಟೀಚರ್ ಕೆಲಸ ಮಾಡಿದೆ. ನನಗೆ ಸಂಬಳ 184 ರೂಪಾಯಿ, 184 ರುಪೀಸ್ 1970ರಲ್ಲಿ. 15 ರೂಪಾಯಿ ಮನೆ ಬಾಡಿಗೆ, 1.25 ರೂಪಾಯಿಗೆ ಫುಲ್ ಮೀಲ್ಸ್. ನೀವು ಯಾಕೆ ನಂಬಿಕಿಲ್ಲ? ಈಗ ಅಲ್ಲಿ ಕೆಲವರಿಗೆ ಗೊತ್ತಿದೆ. ನಮ್ಮ ಶಾಂತಣ್ಣ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಹಿರಿಯರು ನಮ್ಮ ಅವ್ರು 84ನೇ ವರ್ಷ ನಮ್ಮ ಹಿರಿಯರು, ನಮ್ಮ ಊರಿನವರು. ಅವರಿಗೆ ನನಗಿಂತ ಹೆಚ್ಚು ವಿಷಯ ಗೊತ್ತಿದೆ. ಮುಂದಿನ ಜೀವನ 1 ವರ್ಷಕ್ಕೆ ಮಾಡಿದ ನಂತರ MFPC ಅಂತಿತ್ತು, ಮೈಸೂರು ಸ್ಟೇಟ್ ಫಾರೆಸ್ಟ್ ಅಂತ ಆಯಿತು. ಕಡೆಯದು KFDC 3-4 ಪೀಸ್ ಆಗಿ ಕೊನೆಗೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಸೇರಿದೆ. 72ರಲ್ಲಿ ಧಾರವಾಡ ಹೋದೆ. 77ರಲ್ಲಿ ಮನ್ನಾರ್ಗೆ ಹೋದೆ. 80ರಲ್ಲಿ ಕುಮಟಾಗೆ ಹೋದೆ. 81ರಲ್ಲಿ ಪುತ್ತೂರಿಗೆ ಹೋದೆ. 84ರಲ್ಲಿ ಚಿಕ್ಕಮಗಳೂರು ಹೋದೆ. ಇದು ವಿಶೇಷ. 87ರಲ್ಲಿ ಹೋದ ನಂತರ ಒಬ್ಬರು ನನಗೆ ಸಿಕ್ಕರು. ನಿಮ್ಮಲ್ಲಿ ಇದ್ದಂಥ ಕೆಲವರು ಹೇಳಿದ್ರು ನನಗೆ, ನೋಡೋ ನೀನು ವಿತಿನ್ ಸ್ಟಡಿ ಹೋಗ್ತಿದ್ಯಾ, ನೀನು ಓದೋದಲ್ಲಿ ಹೋಗ್ತಾ ಇಲ್ಲ, ನೀನು ಶನಿವಾರ ಸಹ ಹೋಗಿ ಜಾಯ್ನ್ ಆಗು. ಅದೇನೋ ನಾನು ನಂಬುದಿಲ್ಲ, ಅದು ಕೂಡ ಶನಿವಾರ ಹೋಗಿ ನೀನು ಜಾಯ್ನ್ ಆಗು, ನಿನ್ನನ್ನು ಯಾರು ಅಲುಗಾಡಿಸಲ್ಲ ಅಂತ ಹೇಳಿ. ಅದೇ ಥರ ಅವ್ರು ಹೇಳಿದಂಗೆ ಚಿಕ್ಕಮಗಳೂರಿನಿಂದ ನಾನು ಶುಕ್ರವಾರ ರಿಲೀವ್ ಆಗಿ ಶನಿವಾರ ಹೋಗಿ ಭೇಟಿಯಾದೆ, ಅಲ್ಲಿ ಜಾಯ್ನ್ ಆದೆ. ಶನಿವಾರ ಜಾಯ್ನ್ ಆದರೆ ನನಗೆ 20 ವರ್ಷ ಯಾರನ್ನು ಅಲುಗಾಡಿಸಲಾಗಲಿಲ್ಲ. ಅದು ನಿಜ ಅಷ್ಟು ನನಗೆ. ಯಾಕಂದರೆ ನನಗೆ ಅಲುಗಾಡಿಸಿದ್ರು. ಹೇಗೆ ಅಲುಗಾಡಿಸಿದ್ರು ಅಂತ ಹೇಳಿದ್ರೆ 3-4 ಸಲ ನನಗೆ ಟ್ರಾನ್ಸ್ಫರ್ ಆಯಿತು 2-3 ವರ್ಷಕ್ಕೆ. ಈಗ ನೋಡಿದ್ರಲ್ಲ, ವಿಡಿಯೋ ಕ್ಲಿಪ್ ನೋಡಿದ್ರಲ್ಲ, ಮುಲಿ ಸಾಹೇಬರು. ಈಗ ಅವನು ಬ್ಯಾಂಡ್ ಮಾಡಲಿಕ್ಕೆ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ, ಅವ್ನು ಹುಗ್ಗಿ ತಿನ್ಲಿಕ್ಕೆ ಹೋಗಿದ್ದಾನೆ. ಅವ್ನ ಕೆಲಸ ನಾವು ಮಾಡಬೇಕು, ಅವ್ನ ಟ್ರಾನ್ಸ್ಫರ್ ಕೆಲಸ ನಾವು ಮಾಡಬೇಕು, ಅವನು ಮಾಡಿ ನಾವು ಅವನ ಸಲ ಬದಲಾಡಬೇಕು ಅನ್ಸುತ್ತೆ. ಅವರು ಮಾಡಿಕೊಂಡು ನನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡ್ತಿದ್ರು. ಈಗ 3 ಸಲ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯಿತು. ಅವ್ರ ಸಾಹೇಬ್ ಇದ್ದಾಗ ಮತ್ತೊಬ್ಬ ಸಾಹೇಬ್ ಹಂಗಾಗಿ ಬೇರೆ ದೊಡ್ಡ ಸಾಹೇಬ್ ಜೊತೆಗೆ ಅವರು ಈ ಮುಲಿಂ ಸಾಹೇಬರು ಅವ್ರಿಗೆ ವಾದ ಮಾಡಿಕೊಂಡು
ಇಲ್ಲ ಅವ್ರು ಬರಬೇಕಂತ ಅವ್ರು ಹೇಳ್ತಾಗಿಲ್ಲ, ನಿಮಗೆ ಹೆಂಗೆ ಅವಶ್ಯಕತೆ ಇದೆ ಅವರು ನನ್ಗೆ ಬೇಕಂತ ಹೇಳಿದ್ರು. ಹಾಂ ಓಕೆ ಮಾಡಿಕೊಂಡು ನನಗೆ ವೃತ್ತಿ ಜೀವನ ಆಗಿತ್ತು. ಕೊನೆಗೆ ನಾನು ಮ್ಯಾನೇಜರ್ ಆಗಿ ಇದಕ್ಕೆ ಹೋದೆ, ಬೆಂಗಳೂರು ಹೋದೆ. ಅಲ್ಲಿಂದ ನಿವೃತ್ತರಾಗಿ ಈಗ ಇವ್ರು ಹೇಳಿದಂಗೆ, ದಿನೇಶ್ ಹೇಳಿದಂಗೆ ಈ ಜೀವನ ನಾನು ಸಾಮಾಜಿಕ ಸೇವೆಯಲ್ಲಿ ಮಾಡಿಕೊಂಡೆ. ನನಗೆ 10 ನಿಮಿಷ ಅಂತ ಹೇಳಿದರು, ಆದರೆ ಬರೀ 4 ನಿಮಿಷ ಆಯಿತು. ಅಷ್ಟರಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ನೀವೆಲ್ಲರೂ ಏನು ಚೆನ್ನಾಗಿ ಇದು ಮಾಡಿ ಒಳ್ಳೆಯ ಸಮಾಜಮುಖವಾಗಿ ನಮ್ಮ ಇದಕ್ಕೆ ಬಂದಾಗ, ನಮ್ಮ ಜೀವನಕ್ಕೆ ಬಂದಾಗ ನಾವು ಯಾವುದೊಂದು ಗುರುತನ್ನು ಇಟ್ಕೊಂಡು ಹೋಗಬೇಕು. ಅದು ಒಳ್ಳೆಯ ಗುರುತನ್ನು ಇಟ್ಕೊಳ್ಳಿ, ಮತ್ತು ಸಮಯ ಪ್ರಜ್ಞೆ ಇರಲಿ, ಸಮಯಕ್ಕೆ ಮಾಡ್ಕೊಂಡು ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದು ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಎಲ್ಲ ಕೇಳಿದ್ವಿ. ಸೊ ನೌ ಇಟ್ಸ್ ಟೈಮ್ ಟು Wait down, solo in play, Baba in play. Wait down, everybody to clap along as we celebrate this wonderful moment. Solo in play, camera play. Wait down. Yes. Okay. Kanka, देव बरो आयो किती हो? सगळ्या आज मी डायमंड जुबली बर्थडे सेलिब्रेट करता आयला सर. कशी आम्ही आणि एवढ्या दिवसात 100th इयर बर्थडे सेलिब्रेट करण्याचे एक अवकाश मिळो म्हणून सांगते. अनेक पंता ऑन बिहाफ ऑफ ऑल द ऑडियन्स एंड ऑल द इन्व्हाइटेड विशिंग हिम अ very happy birthday. एक मिनिट जल्ला सर. आता मी थोड्या वेळात एक डिस्ट्रीब्युशन मी आता फॉलोड बाय वंडरफुल डिलिशियस लंच. वेटा मत खवे आणि all invitees and guests. जो लोकांना स्टेजवर येऊन विश पण ಸ್ವಲ್ಪ ಹೊತ್ತಲ್ಲೇ मಕ್ಕळे once we are done with this photo session. एक मिनिट आई बेटा खाऊया बेटा येस मुळी घालून बरं बेटा इंपळे अनेक ऑन जस्ट अशपळ्या आत्यापळ्या अशपळ्या इंपळ्या बेटा
येस कसा टळायचे कमी 10% आम्ही आमच्या लाईफात अनवळसून घेतल्यार आमकां मस्त सक्सेस. एक विषय शिकलो आयच्यान की म्हळ्यार इट्स नॉट इम्पॉर्टंट टू गो फास्ट, इट्स इम्पॉर्टंट टू गो लॉंग. आमी कितल्या लोकांक सर्व करतात, लोकांक एक बरें आमी घेतात तितले आमकां. तुमकां सर हांव विशिंग यू अ व्हेरी 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 हॅपी बर्थडे. तुमगेले आशीर्वाद अशी उरता म्हणटा आई बी आयिल्ली आसता. वॉट ग्रेट, हाचकिंत जास्ती ग्रेटनेस येवचे चान्स ना. पुताले 75th बर्थडे ताणी येवन आशीर्वाद दितात तो म्हण सांगला ताचकिंत बेस्ट विषय खंयचे ना. सो आशीर्वाद घेवन तशी आंटील बी आशीर्वाद घेवन यू हॅव बीन अ पिलर टू आमगेले सीताराम अंकल म्हण सांगते ना. ऑडियन्सा कडच्यान अनेक पडतात आमगेले बर्थडे बॉय विशिंग व्हेरी व्हेरी हॅपी बर्थडे. आनी एकच मिनट आयिल्लो म्हागे ऑलवेज ನನಗೆ ನೋಟ್ ಕಲೆಕ್ಷನ್ ಮಾಡುವಂಥ ಅಭ್ಯಾಸ ಭಾಳ ಯುನೀಕ್ ಇದ್ದಂಥದ್ದು. ನಾನು ಮಾಡಿದ್ದು ನೋಡಿಕೊಂಡು ನನ್ನ ಹಿರಿಯ ತಮ್ಮ ಅವನು ಇದು ಮಾಡಿದ. ನಾನು ಎಷ್ಟೋ ನೋಟು ಹುಡುಕ್ತಾ ಇದ್ದೆ, ಆದರೆ ನನಗಿಂತ ಮುಂಚೆ ಅವನು ಅಂಥ ನೋಟನ್ನು ಹುಡುಕಿಲ್ಲ. ಅದು 8/12/1949 ನನ್ನ ಹುಟ್ಟಿದ ಹಬ್ಬದ ದಿವಸದ ನೋಟು. ಅದನ್ನ ಅವರು ಅವರ ಬರ್ಡೇಗೆ ನಾನು ಕೊಟ್ಟರು ಹೋದ ವರ್ಷ. ನನ್ನ ಕಡೆಗೆ ಹಲವಾರು ನೋಟ್ಗಳಿವೆ. ಹಲವಾರು ಜನರಿಗೆ ನಾನು ಕೊಟ್ಟಿದ್ದೆ. ಅವರ ಹುಟ್ಟುಹಬ್ಬದ ದಿವಸ ಅಥವಾ ಮ್ಯಾರೇಜ್ ಆಗಿದ್ದು, ಆ್ಯನಿವರ್ಸರಿ, ಅವ್ರ ಮಕ್ಕಳಿಗೆಲ್ಲ ಕೊಟ್ಟಿದ್ದೇನೆ. ಯಾರಿಗಾದರೂ ನನ್ನ ಕಡೆ ಎಷ್ಟೋ ನೋಟ್ಗಳಿದೆ, ಯಾರಿಗಾದರೂ ಅಂಥ ನೋಟ್ಗಳು ಅವರ ನನ್ನ ವಾಟ್ಸಪ್ ಕಳಿಸಿದರೆ, ಆ ನಂಬರ್ ಕಳಿಸಿದರೆ ಅವರು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ನಾನು ಅವರಿಗೆ ಕಳಿಸಿದ ಪ್ರಯತ್ನ ಮಾಡ್ತೇನೆ. ಅಂದರೆ ಆ ನೋಟ್ ನಂಬರ್ ನನಗೆ ಸಿಗ್ತದೆ. ಅದೇ ಥರ ನನ್ನ ಪ್ರೀತಿಯ ಗ್ರ್ಯಾಂಡ್ ಡಾಟರ್ धनी बाई धन्वी गावकर म्हाका हॅपी बर्थडे म्हणून ताणें सगळ्यांक दिला. ते वर्सा म्हाका कितें कितें ल्हान ल्हान करून दिता. आज आजोबाले 75 इयर्स म्हणून ताणें म्हाका दिला बर्थडे विशेष कार्ड लागले. ते स्वता बनवून दिले. तसेच मागेलो EGS EGS मागेलो ड्युएल चलो एल्डर ग्रैंड सन ಶಿವಮೊಗ್ಗದಲ್ಲಿ ಹುಟ್ಟಿದ ಹುಡುಗ ಅವನು. ಇಬ್ಬರು ಎಲ್ಲರೂ ನೋಡಿದ್ದಾರೆ. ಇಷ್ಟು ದೊಡ್ಡ ಮಗ ಅದನ್ನೆಲ್ಲ ಪ್ರೀತಿ ಮಗ ಅಂತ ಎಲ್ಲರಿಗೂ ಆಶ್ಚರ್ಯ. ನಮ್ಮ EGS ಅವನು ಈ ಸರಿ 12ನೇ ಕ್ಲಾಸ್ ಕಲಿತಾ ಇದ್ದಾನೆ. ಎಲ್ಲೋ ಇದನ್ನು ಇಟ್ಕೊಂಡಿದ್ದಾನೆ. ಅದು ಆಸೆ ಪೂರೈಸಲಿ ಅಂತ ಹೇಳಿ ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್. पूछे बातें हर घड़ी ख्वाबों से ये रातें मेरी तुझसे क्या है मेरा नाता. लब कुछ और कहे दिल मेरा शोर कर बन गया तू मेरा रांझा. हाँ पूछे बातें हर घड़ी ख्वाबों से ये रातें मेरी तुझसे क्या है मेरा नाता. लब कुछ और कहे दिल मेरा शोर कर बन गया तू मेरा रांझा. मेरे सपनों की गलियों में तेरा ही इश्क रहता है. कहीं भी जाऊं मैं मन ये तेरी ही और बहता है. रांझना वे तू याद आवे तो खो जाऊं बेवजह. मेरी आंखों से दूर जावे तो लगे ना जिया. रांझना वे तू याद आवे तो खो जाऊं बेवजह. मेरी
कब से मैं मिले बिन तुझे रह पाऊं ना। पता नहीं मेरा अब तो है उड़ा उड़ा फिरता हूँ कब से मैं मिले बिन तुझे रह पाऊं ना। खाली खाली दिन मेरे लगते थे रातें सारी उठ उठ जगते थे हारे दिल तुझे कह पाऊं ना। तेरे हर बात में शामिल मेरा हर पल ये कहता है कहीं भी जाऊं मैं मन ये तेरी ही ओर बहता है। रांझना वे तू याद आवे तो खो जाओ बेवजह मेरी आंखों से दूर जावे तो लगे ना जिया। रांझना वे तू याद आवे तो खो जाओ बेवजह मेरी आंखों से दूर जावे तो लगे ना जिया। हाँ पूछे बातें हर घड़ी ख्वाब से ये रातें मेरी तुझसे क्या है मेरा नाता। लब कुछ और कहे दिल मेरा शोर करे बन गया तू मेरा रांझा। मेरे सपनों की गलियों में तेरा ही इश्क रहता है कहीं भी जाऊं मैं मन ये तेरी ही ओर बहता है। रांझना वे तू याद आवे तो खो जाओ बेवजह मेरी आंखों से दूर जावे तो लगे ना जिया। रांझना वे तू याद आवे तो खो जाओ बेवजह मेरी आंखों से दूर जावे तो लगे ना जिया। कि रब्बा जानदा तैनू कितनी मोहब्बत दिल करदा। कि रब्बा जानदा तैनू कितनी मोहब्बत दिल करदा। हाँ तेरे बाजो जी नहीं लगदा रोग ये लगा इश्क दा हर दुआ में तैनू मंगदा। कि रब्बा जानदा तैनू कितनी मोहब्बत दिल करदा। रंग ये कैसे खिलते हैं देखो ये तेरी इन आँखों में। चांदनी ये क्या होती है दीप ये जलते कैसे हैं देखो ये तेरी इन आँखों में। हो ना जाने कब दिन चढ़दा कुछ भी पता नहीं चलदा हर दुआ में तैनू मंगदा।
कि रब्बा जानदा तेनू कितनी मोहब्बतां दिल करदा ओ कि रब्बा जानदा तेनू कितनी मोहब्बतां दिल करदा देख दुनिया मेरी अखियों से मेरा खाना पहनूं पलकों पे एक उम्र का सौदा ना करिए वादे कर दूं सातों जन्मों के रब्बा जानदा तेनू कितनी मोहब्बता दिल करदा ओ रब्बा जानदा तेनू कितनी मोहब्बता दिल करदा घर से थे चले तो ये बात हो गई घर से थे चले तो ये बात हो गई न जाने क्यों उनसे मुलाकात हो गई नजरें ऐसे वो टकरा गई कि हमें आशिकी आ गई कि हमें आशिकी आ गई से थे चले तो ये बात हो गई न जाने क्यों उनसे मुलाकात हो गई नजरें ऐसे वो टकरा गई कि हमें आशिकी आ गई के हमें आशिकी आ गई यार की दिलकशी भाग गई के हमें आशिकी आ गई दीवानी सी रात थी हुई घनी बरसात थी हवाओं से उलझी वो जुल्फे उन्होंने थाम जोली दो जुल्फे ऐसे वो बिखरा गई कि हमें आशिकी आ गई के हमें आशिकी आ गई यार की दिलकशी भाग गई के हमें
आशिकी आ गई। मेरा पहला जुनून, तुम मेरा पहला जुनून, इश्क आखिरी है तू, मेरी जिंदगी है तू, मेरी जिंदगी है तू, गम है या खुशी है तू, मेरी जिंदगी है तू, मेरी जिंदगी है तू। कभी ना बिछड़ने के वास्ते ही तुझसे जुड़े हैं हाथ मेरे, साया भी मेरा जहाँ साथ छोड़े वहाँ भी तू रहना साथ मेरे। सच कहो तेरे नाम पे दिल धड़कता है ये आज भी, हो देख के तुझे एक दफा फिर किसी को ना देखा कभी। शाम है सुकून की, तू शाम है सुकून की, चैन की घड़ी है तू। हाल ऐसा है मेरा आज भी इश्क तेरा, रात सारी जगाए मुझे, कोई मेरे सिवा जो पास आए तेरे तो बेकरारी सताए मुझे, जलता है ये दिल मेरा, ओ यारा जितनी दफा चांद देखती है तू, मेरी जिंदगी है तू, मेरी जिंदगी है तू। तेरी नजर ने क्या कर दिया, मुझसे ही मुझको जुदा कर दिया। तेरी नजर ने क्या कर दिया, मुझसे ही मुझको जुदा कर दिया। मैं रहता हूँ तेरे पास कहीं, अब मुझको मेरा एहसास नहीं। दिल कहता है
कसम से कि थोड़ा थोड़ा प्यार हुआ तुमसे, कि थोड़ा इकरार हुआ तुमसे, कि थोड़ा थोड़ा प्यार हुआ तुमसे, कि थोड़ा इकरार हुआ तुमसे, कि ज्यादा भी होगा तुम्ही से, कि थोड़ा थोड़ा प्यार हुआ तुमसे। मेरी आंखों की दुआ है ये चेहरा तेरा, अब देखे बिन तुझे ना गुजारा हूँ मेरा। मेरी आंखों की दुआ है ये चेहरा तेरा, अब देखे बिन तुझे ना गुजारा हूँ मेरा। मैं सांस भी लूं तुझे चाहे बिना, अब होगा ना ये हमसे, कि थोड़ा थोड़ा प्यार हुआ तुमसे, कि थोड़ा इकरार हुआ तुमसे, कि थोड़ा थोड़ा प्यार हुआ तुमसे, कि थोड़ा थोड़ा प्यार हुआ तुमसे, कि ज्यादा भी होगा तुम्ही से, कि थोड़ा थोड़ा प्यार हुआ तुमसे, कि थोड़ा थोड़ा प्यार हुआ तुमसे, कि ज्यादा भी होगा तुम्ही से, कि थोड़ा थोड़ा प्यार हुआ तुमसे। पत्थर है वो मुझे रोक टोक कहते हैं लोग, पर मोम सा है मेरा जानू। नश्तर है वो यहीं दूर दूर गूंजे फितूर, पर बादशाह है मेरा जानू। हो कड़वी है बोली, दिल है रंगोली, इसमें पत्थर क्यों लोग देखते हैं, मुझको तो दिखता है इसमें कोई सनम। अंगारों का अंबर सा लगता है मेरा सामने, मेरी राहों में फूलों का रास्ता है मेरा सामने। आग देखी ताब देखी इसकी आंखों में सबने, आप देखा ख्वाब देखा इसकी आंखों में हमने।